ಅಸುರರಿಂದ ಕೂಡಿಕೊಂಡು ಜಯ ವಿಜಯರು ಭೂಮಿಗೆ ಬಂದಾಗ, ಅಸುರರು ಜಯ ವಿಜಯರನ್ನು ಎಳ್ಕೊಂಡು ಭೂಮಿಗೆ ಬಂದಾಗ ಈ ಅಸುರರನ್ನು ಬಿಡಿಸಿ, ಜಯ ವಿಜಯರಿಂದ ಅಸುರರನ್ನು ಬಿಡಿಸಿ ಜಯ ವಿಜಯರನ್ನು ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಕೃಷ್ಣ ಭೂಮಿಗೆ ಬಂದ ಅಂತ ಇಷ್ಟು ನೋಡಿದ್ದೆವು. ಇದನ್ನೇ ಅದಕ್ಕೆ ಯಾವ ರೂಪದ ಪ್ರಾರ್ಥನೆ? ಕೃಷ್ಣ ರೂಪದ ಪ್ರಾರ್ಥನೆ. ಕೃಷ್ಣನಾಗಿ ಭೂಮಿಗೆ ಬರ್ತಾನೆ, ಆದ್ದರಿಂದ ಕೃಷ್ಣ ರೂಪದಲ್ಲಿ ಅದನ್ನು ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ಅವನ ಹೆಸರೇ ಅಂಥದ್ದು. ಕರ್ಷತಿ ಇತಿ ಕೃಷ್ಣ ಅಂತೇಳಿ. ಕೃಷ್ಣ ಶಬ್ದದ ಅರ್ಥ ಕರ್ಷತಿ, ಯಾರನ್ನು? ನಮ್ಮನ್ನು ಅಥವಾ ನಮ್ಮಿಂದ, ಯಾವುದೂ ಆಗ್ಬೋದು. ದುಷ್ಟರ ಸಂಖ್ಯೆ ತುಂಬ ಇತ್ತು ಅಂತಂದರೆ ನಮ್ಮನ್ನು, ನಮ್ಮಲ್ಲಿ ದುಷ್ಟತನ ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಅದು ಕೆಟ್ಟತನವನ್ನು. ಅಕ್ಕಿ ಹೆಕ್ಕುವುದ ಇದು ಕಲ್ಲು ಹೆಕ್ಕುವುದ ಅಂತ ಅಷ್ಟೇ. ನಿಮ್ಮ ಆ ಅಕ್ಕಿಗೇನು ಹೆಸರು? ರೇಷನ್ ಅಕ್ಕಿ ಅಂತ ಒಂದು ಸಿಗುತ್ತಾ? ತಂದ 1 ಕೆ ಜಿ, ಎಷ್ಟು ಕೆ ಜಿ? 5 ಕೆ ಜಿ 10 ಕೆ ಜಿ, ಅವು ಇರೋದು ಒಬ್ಬನೇ ಮನೆಯಲ್ಲಿ. ತಂದ ಅದರಲ್ಲಿ ಏನು ಹೆಕ್ತಾ ಇದ್ದಾನೆ ಅವ? ರೇಷನ್ ಅಂತಂದರೆ ಗೊತ್ತು ತಾನೆ ಹೇಗಿರುತ್ತೆ ಅಂಥೇಳಿ. ಅದರಲ್ಲಿ ಏನು ಹೆಕ್ತಾ ಇದ್ದಾನೆ? ಅಕ್ಕಿ ಹೆಕ್ತಾ ಇದ್ದಾನೆ. ನಿಜವಾಗಿ ಕ್ರಮ ಏನು? ಕಲ್ಲು ಹೆಕ್ಕಬೇಕಲ್ವ? ಅಕ್ಕಿಯಲ್ಲಿ ಕಲ್ಲು ಹೆಕ್ಕಬೇಕಲ್ವ? ಅಕ್ಕಿ ಹೆಕ್ತಾ ಇದ್ದಾನೆ. ಯಾರು ಕೇಳಿದರು, ಯಾಕೋ ಅಕ್ಕಿ ಹೆಕ್ತಾ ಇದ್ದೆ ಅಂತಂದರೆ, ಯಾವುದು ಕಮ್ಮಿ ಉಂಟು ಅದನ್ನು ಹೆಕ್ಕೋದು ಅಂತಂದು. ಕಲ್ಲು ಬಂಡೆಗಳೇ ಜಾಸ್ತಿ, ಅಕ್ಕಿ ಸಂಖ್ಯೆ ಕಮ್ಮಿ ಇತ್ತು, ಅದರಿಂದ ಅಕ್ಕಿ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೆಟ್ಟತನ ಬಹಳ ಇತ್ತು ಅಂತಂದರೆ ಅದರಿಂದ ನಮ್ಮನ್ನು ದೂರ ಮಾಡಿದ. ಕೆಟ್ಟತನ ಕಮ್ಮಿ ಇತ್ತು ಅಂತಂದರೆ ಕೆಟ್ಟತನವನ್ನು ನಮ್ಮಿಂದ ದೂರ ಮಾಡಿದ. ಅಂತೂ ಇದು ಯಾವುದರ ಅರ್ಥ? ಕೃಷ್ಣ ಎನ್ನತಕ್ಕಂಥ ಶಬ್ದದ ಅರ್ಥ ಕರ್ಷತಿ ಇತಿ ಕೃಷ್ಣ ಅಂತ ಹೇಳಿಕೊಂಡು. ಅದೇ ನಾವು ನಿನ್ನೆ ನೋಡಿದಂತೆ ಏನೋ ನಾನಾ ರೀತಿಯ ದುಷ್ಟರ ಜೊತೆಗೆ ನಾವಿಲ್ಲಿ ಇದ್ದೇವೆ, ಭೂಮಿಯಲ್ಲಿ ಇದ್ದೇವೆ. ಹೌದು. ಎಷ್ಟು ರೀತಿಯ ದುಷ್ಟರು ಅಂತಂದರೆ 3 ರೀತಿಯ ದುಷ್ಟರು: ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಆ ಶಬ್ದ ಬೇಕಾದರೆ ಬೇಡ, ಯಾಕೆ ಅದು ಏನು ಅಂತಲೇ ಅರ್ಥ ಆಗೋಲ್ಲ ನಮಗೆ. ಇದಂತೂ ಚೆನ್ನಾಗಿ ಅರ್ಥ ಆಗುತ್ತೆ. ತಾಪತ್ರಯ. ಅದು ಪುನಃ ಇನ್ನೂ ಅದರ ಕವಲುಗಳು ಬೇಕಾ? ಆ ತಾಪತ್ರಯಗಳ ಕವಲುಗಳು ಬೇಕಾ? ಹೌದು. ಅದರಿಂದಲೇ ನಮ್ಮಲ್ಲಿ ಚಾಲ್ತಿಯಲ್ಲಿ ಏನ್ರಿ ಸಿಕ್ಕಾಬಟ್ಟೆ ತಾಪತ್ರಯ. ತಾಪತ್ರಯ ಅಂತ 3 ತಾಪ ಅಂತ ಹೇಳಿ ಆಯಿತು. ಪುನಃ ಸಿಕ್ಕಾಬಟ್ಟೆ ಅಂತಂದರೆ, ಸಿಕ್ಕಾಬಟ್ಟೆ ಅಂದರೆ ಲೆಕ್ಕ ಇಲ್ಲದಷ್ಟು ಅಂತ ಅರ್ಥ. ಏನರ್ಥ? ಕವಲು ಹೊಡೀತದೆ ಅಂತ ಅರ್ಥ. ಅದು ಬೇಗ 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 ಕವಲು ಹೊಡೀತದೆ ಅಂತ ಅರ್ಥ ಅಲ್ವೋ? ಆದ್ದರಿಂದ 3 ರೀತಿಯ ಸಮಸ್ಯೆಗಳಿಂದ ನಮ್ಮನ್ನು ಬಿಡುಗಡೆಗೊಳ್ಳಬೇಕಂಥ ರೂಪ ಕೃಷ್ಣ ರೂಪ. ಅದಕ್ಕೋಸ್ಕರನೇ ದಾಸರು ಏನಂದರು? ಕೃಷ್ಣ 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 ಎಂದು 3 ಬಾರಿ ಕರೆಯಲು ಸಂತುಷ್ಟನಾಗಿ ಮುಕ್ತಿಯ ಕೊಟ್ಟು ಮಿಕ್ಕ ಭಾರ ಪೊರುವನು. ನಮಗೆ ಖುಷಿಯೇ ಖುಷಿ. ಏನು ಅಂತ? 3 ಸಲ ಕೃಷ್ಣ 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 ಅಂತ ಅಂದುಬಿಡ್ತೇವೆ. ದೇವರು ಬಂದೇ ಬಿಟ್ಟ. ಬಂದು ಬಿಟ್ಟು ನಮ್ಮನ್ನು ಬಾ ಮೋಕ್ಷಕ್ಕೆ ಅಂತ ಕರ್ಕೊಂಡು ಹೋಗಿಯೇ ಬಿಟ್ಟ. ಏಕಾದಶಿ ಉಪವಾಸನೂ ಮಾಡಿಲ್ಲ, ನಾನು ಶಾಸ್ತ್ರನೂ ಓದಿಲ್ಲ, ಉಪನ್ಯಾಸವನ್ನು ಕೇಳಲಿಲ್ಲ, ಉಪನ್ಯಾಸ ಅಂತೂ ಸುತರಾಂ ಮಾಡಿಲ್ಲ. ಆದರೂ ನನಗೆ ಮೋಕ್ಷ ಕೊಟ್ಟ. ಅದಕ್ಕಂದ್ರು ಮೋಕ್ಷ ಕೊಟ್ಟದ್ದು ಯಾವುದರಿಂದ ಅಂದರೆ ಸದ್ಯಕ್ಕೆ ಇರುವ 3 ರೀತಿಯ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಕೊಟ್ಟ ಕೃಷ್ಣ. ಅದಕ್ಕೆ 3 ಸಲ ಕೃಷ್ಣ ಕೃಷ್ಣ. ಯಾಕೆ? ತಾಪತ್ರಯಗಳಲ್ವೋ? ಕೃಷ್ಣ 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 ಎಂದು 3 ಬಾರಿ ಕರೆಯಲು ಸಂತುಷ್ಟನಾಗಿ ಮುಕ್ತಿಯ. ಒಂದು ವೇಳೆ ಮೋಕ್ಷಕ್ಕೇನೆ ಹೋಗಿದ್ದರೆ, ದೇವರ ಸಮೀಪಕ್ಕೇನೆ ಹೋಗಿದ್ದರೆ ಮತ್ತೆ ಭಾರ ಹೊರಲಿಕ್ಕೆ ಏನು ಭಾರ ಉಂಟು? ಇದ್ದರೆ ತಾನೇ ಭಾರ ಹೊರಬೇಕು. ಏನು ಭಾರ ನಮಗೆ? ಸುಖ ಎನ್ನುವುದು ಎಂದೂ ಭಾರ ಆಗೋಲ್ಲ. ಭಾರ ಆಗೋದು ಯಾರು ಉಪಟಳ ಮಾಡ್ತಾರೋ, ಏನು ಕಷ್ಟಗಳುಂಟೋ ಅದು ಮಾತ್ರ ನಮಗೆ ಭಾರ ಆಗೋದು. ಆದ್ದರಿಂದಲೇ ನೋಡಿ, ಮದುವೆ ಮನೆಯಲ್ಲಿ ಉಡುಗೊರೆ ಮಾಡಿದ ಮೇಲೆ ಏನುಂಟು? ಆಭಾರ ಮನ್ನಣೆ ಅಂತ ಉಂಟಾ? ಅಲ್ವ? ಅದು ತಾಂಬೂಲ ಅದು ಇದು ಅಂತ ಏನು ಇಟ್ಟುಕೊಂಡು ಉಡುಗೊರೆ ಕೊಟ್ಟು ಹೋಗುವವರಿಗೆ ಆಭಾರ ಮನ್ನಣೆ ಅಂತ. ಈಗೆಲ್ಲ ಉಡುಗೊರೆಗಳು ಇಲ್ಲ ಬಿಡಿ. ಈಗ ಆಮಂತ್ರಣ ಪತ್ರಿಕೆಯಲ್ಲಿ ಕೆಲವರು ಹಾಕ್ತಾರೆ ಏನು ಆಶೀರ್ವಾದವೇ ಉಡುಗೊರೆ ಅಂಥೇಳಿ, ಮತ್ತು ಕೆಲವರು ಹಾಕ್ತಾರೆ ಉಡುಗೊರೆಯೇ ಆಶೀರ್ವಾದ ಅಂಥೇಳಿ ಅಂತ. ಅದೆಲ್ಲ ಯಾವ ಕ್ರಮಗಳಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಉಡುಗೊರೆ ಕೊಟ್ಟಾಗ ಅವರಿಗೆ ಆಭಾರ ಮನ್ನಣೆ ಏನರ್ಥ? ನಮ್ಮ ತಲೆ ಮೇಲೆ ಭಾರ ಹೊರಿಸಿದ್ರಿ ಅಂತ ಅರ್ಥ. ಏನು ಭಾರ ಹೊರಿಸಿದ್ದು? ಯಾರ್ಯಾರು ಏನೇನು ಕೊಟ್ಟರು ಲೆಕ್ಕ ಇಡಬೇಕು. ಲೆಕ್ಕ ಇಟ್ಟು ಅವರ ಮನೆಯಲ್ಲಿ ಮದುವೆ ಆಗುವಾಗ ಹಿಂತಿರುಗಿಸ್ಬೇಕಷ್ಟೇ.
ಅದೇ ಇದಕ್ಕೆ ಏನು ಹೆಸರು? ಭಾರ. ಹಾಗಾದರೆ ಇದೆಲ್ಲ ಒಂದು ರೀತಿಯ ಸಮಸ್ಯೆಗಳಲ್ವೋ? ಇದು ಭಾರ ಅಲ್ವೋ? ಮೋಕ್ಷಕ್ಕೆ ಹೋಗುವುದಾಗಿದ್ದರೆ ಅಲ್ಲಿ ನಮಗೆ ಸುಖವೇ ಇರುವುದಾದ್ದರಿಂದ ಅಲ್ಲಿ ಮಿಕ್ಕ ಭಾರ ಇರಲಿಕ್ಕೆ ಸಾಧ್ಯ ಉಂಟಾ? ಹಾಗಾದರೆ ಏನರ್ಥ? ಇಲ್ಲೇ ನಮಗೆ ಸದ್ಯ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ. ಏನು ನಮಗೆ ಕಣ್ಣೆದುರು ಧುತ್ತನೆ ಸಮಸ್ಯೆಗಳು ಬಂತು, ಅದರಿಂದ ನಮಗೆ ಬಿಡುಗಡೆ ಕೊಟ್ಟ ಮೇಲೆ ದೇವರಂತಾನೆ, ಇನ್ನು ನಿನ್ನ ಭಾರ ನಾನು ಹೊರ್ಕೊಳ್ತೇನೆ. ನೀನೀಗ ಶುದ್ಧನಾದ್ಯಾ, ಶುದ್ಧನಾದ ಮೇಲೆ ಬಾ ನನ್ನ ಬಳಿಗೆ, ನಾನು ನಿನ್ನ ಭಾರ ಹೊರ್ಕೊಳ್ತೇನೆ. ನೀನು ಅಧ್ಯಯನಕ್ಕೋ, ಉಪನ್ಯಾಸ ಕೇಳಲಿಕ್ಕೋ, ಉಪನ್ಯಾಸ ಮಾಡಲಿಕ್ಕೋ, ಏಕಾದಶಿ ಉಪವಾಸ ಮಾಡಲಿಕ್ಕೋ, ಚಾತುರ್ಮಾಸದ ಮಾಡಲಿಕ್ಕೋ, ಇದಕ್ಕೆಲ್ಲ ಬೇಕಾಗಿರತಕ್ಕಂಥ ಸ್ವಲ್ಪ ಆದರೂ ವ್ಯವಸ್ಥೆಯನ್ನು ಮಾಡುವ ಭಾರ ನಾನು ಹೊತ್ತುಕೊಳ್ತೇನೆ ಅಂತ ದೇವರು ಹೇಳಿರತಕ್ಕಂಥ ಮಾತು. ಆದ್ದರಿಂದ ನಮ್ಮಲ್ಲಿ ಏನು ಆ ದುಷ್ಟರು ಪಾಪ ಕರ್ಮಗಳಿಗೆ ಅಭಿಮಾನಿಗಳಾದ ದೈತ್ಯರು ನಮ್ಮ ಜೊತೆಗೆ ಇದ್ದಾರೆ, ಅವರಿಂದ ನಮಗೆ ಬಿಡುಗಡೆ ಆಗಬೇಕು. ಅದಕ್ಕೋಸ್ಕರ ಕೃಷ್ಣ 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 ಅಂತ ಎನ್ನುವ ಉದ್ದೇಶದಿಂದ ಸ್ವಯಂ ಭಗವಂತ ಕೃಷ್ಣ ರೂಪದಿಂದ ತಾನು ಭೂಮಿಗೆ ಬರ್ತಾ ಇದ್ದಾನೆ ಅಂತ ವಾದಿರಾಜ ಶ್ರೀಪಾದರು ತನ್ನದೇ ಧಾಟಿಯಲ್ಲಿ ಹೇಳಿ ನಮಗೆ ಜೀವನದಲ್ಲಿ ಅನುಕೂಲ ಮಾಡಿಕೊಟ್ರು. ಏನಾಯಿತು ಈಗ? ಅಂತೂ ಗರ್ಭದಲ್ಲಿ ಮೊದಲು ಶೇಷನನ್ನು ಕಳುಹಿಸಿಕೊಟ್ಟ, ಆಮೇಲೆ ಕೃಷ್ಣ ಬಂದು ಕೂಡ್ತಾನೆ. ವಾದಿರಾಜರಂತಾರೆ, ನಿರ್ಮಲನಾದ ನಿರ್ಮಲಸ್ಯ ಮಮ ಗರ್ಭವಾಸ ನ. ಗರ್ಭವಾಸ ಅಂದರೆ ಏನು ಅಂತ ನಾವು ಮೊನ್ನೆಯಿಂದ ನೋಡ್ತಾ ಬಂದಿದ್ದೆವು. ನಾನು ತುಂಬ ಶುದ್ಧ. ಯಾರಿಗೆ ಗರ್ಭವಾಸ? ಯಾರು ಕಲುಷಿತರಿರ್ತಾರೋ ಅವರಿಗೆ ಕಲುಷಿತ ಜಾಗದಲ್ಲೇ ವಾಸ. ನಾವು ಜೀವರು ಕಲುಷಿತರಿರ್ತಾರೆ, ಆದ್ದರಿಂದ ಕಲುಷಿತ ಜಾಗದಲ್ಲಿ ವಾಸ. ದೇವರು ನಿರ್ಮಲ, ಆದ್ದರಿಂದ ದೇವರಿಗೆ ಗರ್ಭವಾಸ ಇಲ್ಲ. ಆದರೆ ಈಗ ದೇವಕಿಯ ಗರ್ಭಕ್ಕೆ ತಾನು ಬರಬೇಕು. ಅದಕ್ಕೋಸ್ಕರ ಏನು ಮಾಡಿದ ದೇವರು? ಮೊದಲು ಬಲರಾಮನನ್ನು ಹೋಗು ಅಂತಂದ. ಹೋಗು, ನಿನಗಂತೂ ಗರ್ಭವಾಸ ಉಂಟೇ ಉಂಟು. ಗರ್ಭದಲ್ಲಿ ಹೇಗಿರಬೇಕು ಅಂತೇಳಿ ನಿನಗೆ ಗೊತ್ತು, ನನಗೆ ಗೊತ್ತಿಲ್ಲ ಅಂತೆ ದೇವರು. ಆದರೆ ನೀನು ಮೊದಲು ಹೋಗಿ ಗರ್ಭದಲ್ಲಿ ಕೂತು ಹೇಗೆ ಇರಬೇಕು, ದೇವರಿಗೆ ಗೊತ್ತಿಲ್ಲ ಗರ್ಭದಲ್ಲಿ ಹೇಗಿರಬೇಕು ಅಂತ. ಬಲರಾಮನಿಗೆ ಗೊತ್ತು. ವಾಯುದೇವರಿಗೆ ಮಾತ್ರ ಗರ್ಭವಾಸ ಇಲ್ಲ, ಭಾರತಿಗೆ ಗರ್ಭವಾಸ ಇಲ್ಲ. ಸರಸ್ವತಿ, ಬ್ರಹ್ಮ, ವಾಯು, ಲಕ್ಷ್ಮೀ, ನಾರಾಯಣ ಇಷ್ಟು ಜನಕ್ಕೆ ಗರ್ಭವಾಸ ಇಲ್ಲ. ಅದಕ್ಕಿಂತ ಕೆಳಗಿನವರಿಗೆ ಮತ್ತು ಎಲ್ರಿಗೂ ಕೂಡ ಗರ್ಭವಾಸ ಉಂಟು. ಆದ್ದರಿಂದ ಗರ್ಭದಲ್ಲಿ ಹೇಗಿರಬೇಕು ಅಂಥೇಳಿ ಬಲರಾಮನಿಗೆ ಗೊತ್ತು. ಒಂಚೂರು ಹೋಗಿ ಅಲ್ಲಿ ಕೂಡಲಿ, ಆವಾಗ ನಾನು ಒಂಚೂರು ನೋಡ್ತೇನೆ, ಹೇಗೆ ಗರ್ಭದಲ್ಲಿ ಕೂಡುವುದು ಅಂತ ನೋಡ್ತೇನೆ, ನೋಡಿ ಆಮೇಲೆ ನಾನು ಗರ್ಭಕ್ಕೆ ಬರ್ತೇನೆ ಅಂಥೇಳಿ ದೇವರು ಬಲರಾಮನ್ನು ಕಳಿಸಿಕೊಟ್ಟ ಅಂತೆ ಗರ್ಭಕ್ಕೆ. ಬಲರಾಮ್ ಬಂದ. ಎಷ್ಟು ಸಮಯ ಕೂಡಬೇಕು ಅಷ್ಟು ಸಮಯ ಕೂತ. ಕೃಷ್ಣ ಹೀಗೆ ಕೂಡಬೇಕು ಗರ್ಭ. ಯಾಕೆ? ಒಂದು ವೇಳೆ ಕಲಿಸೋರು ಇಲ್ಲ ಅಂತಂದರೆ ಕೃಷ್ಣ ಗರ್ಭದೊಳಗೆ ಪ್ರವೇಶ ಮಾಡಿ ವಿಶ್ವರೂಪ ತೋರಿಸಲಿಕ್ಕೆ ಶುರು ಮಾಡಿದರೆ, ಆ ಗರ್ಭದಲ್ಲೇ ವಿಶ್ವರೂಪ ತೋರಿಸಲಿಕ್ಕೆ ಶುರು ಮಾಡಿದರೆ, ಅದಕ್ಕೆ ವಾದಿರಾಜ ಶ್ರೀಪಾದರೊಂದು ಮಾತಂದರು, ಆನೆಯ ಮಾನದಲ್ಲಿ ಅಡಗಿಸಿದವರುಂಟೇ ಅಂತ ವಾದಿರಾಜ ಶ್ರೀಪಾದರು ಮಾಡಿರತಕ್ಕಂಥ ಪ್ರಶ್ನೆ. ದೇವರಿಗೆ ಗರ್ಭವಾಸ ಉಂಟು ಅಂತ ಹೇಳ್ತೀರಾ? ಇದು ಆನೆಯನ್ನು ಒಂದು ಮುಷ್ಟಿಯೊಳಗೆ ಹಿಡ್ಕೊಂಡಂತೆ ಅಂತ ಹೇಳಿದಂತೆ ಆಯಿತು ಅಂತಾರೆ. ಹಾಗಾದಕ್ಕೋಸ್ಕರ ಬಲರಾಮನನ್ನು ಮೊದಲು ಗರ್ಭದಕ್ಕೆ ಕಳಿಸಿ ಹೇಗೆ ಇರಬೇಕು ಅಂತ, ಆಮೇಲೆ ಚಿತ್ರ ತೆಗಿಲಿಕ್ಕಾಗುವ ಕೃಷ್ಣ ಬಂದ. ಕುರ್ಚಿ ಇಡಲಿಕ್ಕೆ, ಮೇಜಿಡಲಿಕ್ಕೆ, ಅಲ್ಲೆಲ್ಲಿ ಏನು ಸಿದ್ಧತೆ ಆಗುವ ಅದನ್ನೆಲ್ಲ ಮಾಡಲಿಕ್ಕೆ, ಒಂದು ಮನೆಯಲ್ಲಿ ಸ್ವಾಮಿಗಳಿಗೆ ಭಿಕ್ಷೆ ಅಂತಿರೋದಾದರೆ, ಪೂಜೆ ಅಂತಿರೋದಾದರೆ ಎಲ್ಲ ಏನು ಮಂಟಪ ಹಾಕಿ ಬೇಕಾಗಿರತಕ್ಕಂಥ ಅಡಿಗೆ ಪಡಿಗೆ ಇದೆಲ್ಲ ತಯಾರು ಮಾಡಿಡಲಿಕ್ಕೆ ಸಿಬ್ಬಂದಿಗಳು. ಆಮೇಲೆ ಸ್ವಾಮಿಗಳು ಬ್ಯಾಂಡ್ ವಾದ್ಯದಲ್ಲಿ ಬರ್ತಾರೆ, ಅಲ್ಲಿ ಮಂಗಳಾರತಿ ಮಾಡ್ತಾರೆ, ಅಲ್ಲಿಂದ ಹೊರಟು ಹೋಗ್ತಾರೆ. ಕಾಣಿಕೆ ತಗೊಂಡು ಸ್ವಾಮಿಗಳು ಹೊರಟು ಹೋಗ್ತಾರೆ. ಆದರೆ ಮೊದಲೆಲ್ಲ ಅವರೇ ಮಾಡಬೇಕಲ್ವೋ? ಏನರ್ಥ? ಸ್ವಾಮಿಗಳು ಅದನ್ನೆಲ್ಲ ಮಾಡಲಿಕ್ಕೆ ಇರುವವರು ಅಲ್ಲ ಅಂತ ಅದರ ಅರ್ಥ ತಾನೇ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಕೃಷ್ಣನಿಗೆ ಗರ್ಭವಾಸ ಇಲ್ಲ. ಮತ್ತು ಆ ಗರ್ಭವನ್ನು ಏನು ದೇವಕಿಯ ಗರ್ಭವನ್ನು ಶುದ್ಧಿ ಮಾಡುವ ಕೆಲಸ ಬಲರಾಮನದ್ದು. ದೇವರು ಬರಲಿಕ್ಕಿದ್ದಂಥ ಜಾಗವನ್ನು ಶುದ್ಧ ಮಾಡುವ ಕೆಲಸ ಬಲರಾಮನದ್ದು. ಅದಕ್ಕೋಸ್ಕರ ಕೃಷ್ಣ ಬಲರಾಮನನ್ನು ಕಳಿಸಿ, ಹೋಗು ಗೋಮಯ ಹಾಕಿ ಶುದ್ಧ ಮಾಡು ಆ ಜಾಗವನ್ನು, ಆಮೇಲೆ ನಾನು ಬರ್ತೇನೆ ಅಂತ ಹೇಳಿಕೊಂಡು. ಆದರೆ ದೇವರು ಬರುವುದು ಯಾವಾಗಲೂ ಸ್ವಚ್ಛವಾದ ಜಾಗಕ್ಕೆ. ನಮಗೆ ತುಂಬ ಅಪೇಕ್ಷೆ ಇರುತ್ತೆ, ನನ್ನ ಮನಸ್ಸು ನಿರ್ಮಲ ಆಗಬೇಕು, ಮನಸ್ಸು ನಿರ್ಮಲ ಆಗಬೇಕು ಅಂತಿಲ್ಲ, ಮತ್ತು ದೇವರು ನನ್ನ ಮನಸ್ಸಲ್ಲಿ ಬಂದು ನಿಲ್ಲಬೇಕ್ರಿ. ಬರುವುದೇ ಇಲ್ಲ, ದೇವರು ಬಿಟ್ಟು ಮತ್ತೆಲ್ಲ ಬರುತ್ತೆ, ನನ್ನ ಮನಸ್ಸಿಗೆ ದೇವರೇ ಬರುವುದಿಲ್ಲ. ಹೌದಾ? ಹಾಗಾದರೆ ದೇವರ ಕೋಣೆಗೆ ಹೋಗುವ ಮೊದಲು ಬಲರಾಮನನ್ನು ಚಿಂತನೆ ಮಾಡು ಅಂತಾರೆ. ಅವ ಶುದ್ಧ ಮಾಡುವುದಕ್ಕೋಸ್ಕರನೇ ಇರುವವ ಬಲರಾಮ. ಅವನನ್ನು ಶುದ್ಧ ಯಾವುದರಿಂದಲಾಗುತ್ತೆ? ಒಂದು ಮಾತುಂಟು, ವಾತ ಆತಪಾಭ್ಯಾಂ ಶುದ್ಧಿ ಅಂತೇಳಿ, ಗಾಳಿ ಮತ್ತು ಬೆಳಕು ಇದರಿಂದ ಶುದ್ಧ ಆಗುತ್ತೆ ಅಂತ ಹಿರಿಯರು ಹೇಳಿರತಕ್ಕಂಥ ಮಾತು. ನಿಮಗೊಂದು ಹೇಳ್ತೀನಿ, ತುಂಬ ಸಲ ಹೇಳಿದ್ದೇನೆ ನಾನು. ನಮ್ಮ ಜನಕ್ಕೊಂದು ಅಭ್ಯಾಸ ಉಂಟು, ಏನು ಸ್ನಾನ ಗೀನ ಎಲ್ಲ ಆದಮೇಲೆ ಕಚೇರಿಗೆ ಹೋಗುವಾಗ ತಲೆಗೆ ಒಂಚೂರು ಎಣ್ಣೆ ಹಾಕ್ಕೊಂಡು
ತಲೆ ಬಾಚಿಕೊಂಡು, ಇಲ್ಲದ್ರೆ ತಲೆ ಕೇಳೋಲ್ಲ. ಅದು ಕಚೇರಿಗೆ ಹೋದ್ಮೇಲೆ ಇನ್ನೊಬ್ಬರದ್ದು ಕೇಳೋಲ್ಲ, ಇವನ ತಲೆ ಕೇಳೋಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಒಂಚೂರು ಎಣ್ಣೆ ಹಾಕಿ, ಇನ್ನು ಬೇಕಾದಕ್ಕೆ ಒಂಚೂರು ಆ ಎಣ್ಣೆಗೆ ಒಂಚೂರು ನೀರು ಹಾಕಿ ಮಿಶ್ರ ಮಾಡಿ ತಲೆಗೆ ಹಾಕಿ ತಲೆ ಬಾಚಿಕೊಂಡು ಹೀಗೋ ಏನೋ ಎಲ್ಲ ಮಾಡಿಕೊಂಡು ಹೋಗ್ತಾನಲ್ವೋ. ಒಂಚೂರು ತಲೆಗೆ ಎಣ್ಣೆ ಹಾಕಿದರೆ ಮತ್ತೆ ಅವ ಸ್ನಾನ ಮಾಡದೆ ಶುದ್ಧಿ ಇಲ್ಲ ಅಂತಂದರು. ನಮ್ಮಲ್ಲಿಗೆ ಎಣ್ಣೆ ಹಾಕ್ಕೊಂಡಾಗುತ್ತೆ, ಎಣ್ಣೆಯಲ್ಲಿ ಮುಳುಗಿಸಿ ತೆಗೆದರೂ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಬರ್ತಾನೆ. ಹಿರಿಯರು ಎಷ್ಟು ಎಚ್ಚರಿಕೆ ಕೊಟ್ಟರು ಅಂತಂದರೆ, ಎಣ್ಣೆ ಸ್ಪರ್ಶ ಮಾಡಿದ ಅಂತಂದರೆ ತಲೆಗೆ ಎಣ್ಣೆ ಶಾಸ್ತ್ರ ಅಂತ ಇರುತ್ತಲ್ಲ ನಮ್ಮಲ್ಲಿ ಕೃಷ್ಣ ಮಠದಲ್ಲಿ, ನಾವೆಲ್ಲ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಗಳು ಮಾಡು ಎಣ್ಣೆ ಶಾಸ್ತ್ರಕ್ಕೆ ಅಂತ ಬರ್ತೇವಲ್ಲ, ಎಣ್ಣೆ ಶಾಸ್ತ್ರ ಮಾಡಿಕೊಂಡು ಸ್ನಾನ ಮಾಡದೆ ಮತ್ತು ಯಾವ ಕೆಲಸ ಮಾಡಲಿಕ್ಕಿಲ್ಲ ಅಂತಾರೆ ಹಿರಿಯರು. ಎಷ್ಟು ಸಲ ಅಂತ ಸ್ನಾನ ಮಾಡೋದು ಇದು? ಅದಕ್ಕಂದರು ಫ್ಯಾನ್ ಅಡಿಯಲ್ಲಿ ನಿಲ್ಲು, ಎಣ್ಣೆ ಹಾಕ್ಕೊಂಡು. ಮನೆಯಲ್ಲಿ ಫ್ಯಾನ್ ಇಲ್ವಾ? ದೇವರು ಕೊಟ್ಟ ಬಿಸಿಲಲ್ಲಿ ನಿಲ್ಲು. ವಾತ ಆತಪಾಭ್ಯಾಂ ಶುದ್ಧಿ ಅಂತ ಹಿರಿಯರು ಹೇಳಿದ ಮಾತು. ಒಂದ ಗಾಳಿ ಇಲ್ಲ ಬೆಳಕು, ಎರಡರಿಂದ ನಮಗೆ ಶುದ್ಧಿ ಆಗುತ್ತೆ ಅಂತ ಹಿರಿಯರು ಹೇಳಿದ ಮಾತು. ಸದ್ಯ ಈಗ ಬಲರಾಮನಿಂದ ಈ ದೇವಕಿಯ ಗರ್ಭ ಶುದ್ಧ ಆಯ್ತಂದ್ರೆ ಏನರ್ಥ? ಬಲರಾಮನಲ್ಲಿ ಏನುಂಟು? ಬಲರಾಮನಲ್ಲಿ ಬೆಳಕು ಉಂಟು. ಏನು ಬೆಳಕುಂಟು? ಶೇಷನ ತಲೆಯಲ್ಲಿ ಮಣಿಗಳುಂಟ, ಆ ಮಣಿ ಬೆಳಕು ಕೊಡುತ್ತಾ. ಆದರೆ ಬೆಳಕು ಕೊಡತಕ್ಕಂತಹ ಶೇಷನನ್ನು ನಮ್ಮ ಮನಸ್ಸಿನಲ್ಲಿ ನಾವು ಚಿಂತನೆ ಮಾಡಿದರೆ, ದೇವಕಿಯ ಜಠರದಲ್ಲಿ ಚಿಂತನೆ ಮಾಡಿದ್ದಕ್ಕೆ ಕೃಷ್ಣ ಹೋಗಿ ಅಲ್ಲಿ ಕೂತ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಪ್ರತಿ ದಿವಸ ನಾವು ಮಣಿಯಿಂದ ಕೂಡಿದ, ಮಾಣಿಕ್ಯದಿಂದ ಕೂಡಿದ ಶೇಷರೂಪಿಯಾದ ಬಲರಾಮನನ್ನು, ಶೇಷರೂಪಿಯಾದ ಲಕ್ಷ್ಮಣನನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿದೆವು. ರಾಮಚಂದ್ರ ಕಾಡಿಗೆ ಹೋಗುವಾಗ ಹೇಗಿತ್ತು ದೃಶ್ಯ? ಮೊದಲು ಲಕ್ಷ್ಮಣ ಸ್ವಲ್ಪ ದೂರ ತನಕ, ಆಮೇಲೆ ಸೀತೆ, ಆಮೇಲೆ ರಾಮಚಂದ್ರ. ಏನರ್ಥ? ಸೀತಾರಾಮರು ಮನುಷ್ಯರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಅವರಿಗೆ ಕಾಡಲ್ಲಿ ದಟ್ಟವಾದ ಕಾಡದು, ಏನು ಚಂದ್ರನ ಬೆಳಕು ಸೂರ್ಯನ ಬೆಳಕು ಕೂಡ ಬೇಕು ಅಂತಂದರೂ ಇಣಕ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದಟ್ಟವಾದ ಕಾಡು. ಆ ಕಾಡಲ್ಲಿ ಲೌಕಿಕದಂತೆ ಇರತಕ್ಕಂತಹ ಸೀತಾರಾಮರಿಗೆ ದಾರಿ ತೋರಿಸಲಿಕ್ಕೆ ಮುಂದಿನಿಂದ ಲಕ್ಷ್ಮಣ ಹೋಗ್ತಾ ಇದ್ದಾನಂತೆ, ಹಿಂದಿನಿಂದ ಸೀತಾರಾಮರು ಹಿಂದಿನಿಂದ ಬರ್ತಾ ಇದ್ದಾರಂತೆ. ಹಾಗಾದರೆ ಲಕ್ಷ್ಮಣನ ಕೆಲಸ, ಬಲರಾಮನ ಕೆಲಸ ದಾರಿ ತೋರಿಸುವುದು, ಇವರ ಕೆಲಸ ದೇಹವನ್ನು ಶುದ್ಧಿ ಮಾಡುವುದು, ಮನಸ್ಸನ್ನು ಶುದ್ಧಿ ಮಾಡುವುದು. ಆ ದೃಷ್ಟಿಯಿಂದ ದೇವಕಿಯ ನಾವು ಪ್ರತಿ ದಿವಸ ಸ್ನಾನ ಮಾಡಿ ಗರ್ಭಗುಡಿಗೆ ಹೋಗುವಾಗ ಬಲರಾಮನನ್ನು ಎಣಿಸಿಕೊಂಡು ಹೋಗೋಣ. ಒಂದು ರೀತಿ ಏನಾಗುತ್ತೆ ಗೊತ್ತಾ? ಬಲರಾಮನ ಎಣಿಸಿಕೊಂಡು ಹೋದರೆ ದೇವರು ಬಾ ಅಂತಾನಂತೆ. ಯಾಕೆ? ಅದು ಶೇಷ ಮಾರ್ಗ. ಬಲರಾಮ ಅಂದರೆ ಶೇಷ ಮಾರ್ಗ. ದೇವರ ಬಳಿಗೆ ಹೋಗಬೇಕು ಅಂತಾದರೆ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದ ಗರುಡ ಬೇಕು, ಒಂದ ಶೇಷ ಬೇಕು. ಇಬ್ಬರಲ್ಲಿ ಕೆಲವರು ಗರುಡನ ಮೂಲಕ ಹೋಗೋದು, ಕೆಲವರು ಶೇಷನ ಮೂಲಕ ಹೋಗೋದು. ನಿಮ್ಮಂಥವರು, ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ನಿಮ್ಮಂಥವರು ರಸ್ತೆಯಲ್ಲೇ ಹೋಗೋದು, ಶೇಷ ರಸ್ತೆ. ಪರ್ಯಾಯ ಗರುಡ ಮಾರ್ಗದಲ್ಲಿ ಹೋಗೋದು. ಸುಮ್ಮನೆ ಅದೇ ತಮಾಷೆಗೆ ಹೇಳಿದೆ. ಶ್ರೀಗಳವರು ತುಂಬ ಆ ದೇಶ ಈ ದೇಶದಲ್ಲಿ ತುಂಬ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಆದ್ದರಿಂದ ಅವರು ಗರುಡ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ನಾವು ನಿಮ್ಮಂಥವರು ಶೇಷ ಮಾರ್ಗದಲ್ಲಿ ಅಂತೂ ಕೆಲವರಿಗೆ ಶೇಷ ಮಾರ್ಗ, ಕೆಲವರಿಗೆ ಗರುಡ ಮಾರ್ಗ ಅಲ್ವೋ. ಅದಕ್ಕೋಸ್ಕರನೇ ಇಲ್ಲಿ ವಾದಿರಾಜ ಶ್ರೀಪಾದರು ಗರುಡನನ್ನು ಕೂಡಿಸಿದ್ದು. ಯಾಕೆ? ಗರುಡನ್ ನಮಗೆ ನಿಧಾನಕ್ಕೆ ಹೋಗಲಿಷ್ಟು ಪುರುಸೊತ್ತಿಲ್ಲ, ಸ್ವಲ್ಪ ಅವಸರದಲ್ಲಿ ಹೋಗಬೇಕಾ, ಅದಕ್ಕೆ ಗರುಡನ್ನು ನಿಲ್ಲಿಸಿದರೆ. ಯಾಕೆ? ಹಾರಿಕೊಂಡೇ ಹೋಗ್ಲಿಕ್ಕಾಗ್ತದೆ. ನೀನು ಹಾರುವವನಾಗಿ ಹಾರಿಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಗರುಡನನ್ನೇ ಇಲ್ಲಿ ವಾದಿರಾಜ ಶ್ರೀಪಾದರು ನಿಲ್ಲಿಸಿದ್ದಾರೆ. ಹಾಗಾದರೆ ಶೇಷ ಮಾರ್ಗ ಅಲ್ವೋ. ಶೇಷ ಮಾರ್ಗದ ಮೂಲಕ ಹೋದಾಗ, ಗರುಡ ಮಾರ್ಗದ ಮೂಲಕ ಹೋದಾಗ ದೇವರು ಸ್ವೀಕಾರ ಮಾಡ್ತಾನಂತೆ. ನಮ್ಮ ಮನಸ್ಸು ಸ್ವಚ್ಛನೂ ಆಗಬೇಕು, ದೇವರು ನಮ್ಮನ್ನು ಬಾ ಅಂತ ಅನ್ಬೇಕು. ಅದಕ್ಕೋಸ್ಕರ ಸ್ನಾನ ಮಾಡಿ ದೇವರ ಬಳಿಗೆ ಹೋಗುವಾಗ, ಧ್ಯಾನಕ್ಕೆ ಅಂತ ಹೋಗುವಾಗ ಶೇಷನನ್ನು ಚಿಂತನೆ ಮಾಡಿಕೊಂಡು ಹೋಗೋಣ. ದಾರಿಯೂ ತೋರುತ್ತೆ, ಮನಸ್ಸು ಸ್ವಚ್ಛ ಆಗುತ್ತೆ, ದೇವರು ನಮ್ಮನ್ನು ಬಾ ಅಂತಾನೆ. ಆ ದೃಷ್ಟಿಯಿಂದ ಮೊದಲು ಬಲರಾಮ ಅಲ್ಲಿಗೆ ಪ್ರವೇಶ ಮಾಡಿದ. ಆಮೇಲೆ ಭಗವಂತ ತಾನು ಆ ಮನೆಯಲ್ಲಿ ಹೋಗಿ 7.5 ತಿಂಗಳ ಅಷ್ಟು ಸಮಯ ಭಗವಂತ ತಾನು ಕೂತ. ಸರಿ, ಬಲರಾಮ ಅಲ್ಲಿಂದ ಈಚೆ ಬಂದ, ಎಲ್ಲ ನೋಡಿ ಆಯಿತು. ಇಲ್ಲಿ ರೋಹಿಣಿಗೆ ಮಗನಾಗಿ ಅವತರಿಸಿದ. ಇಲ್ಲಿ ಹೊರಗೆ ಬಂದ ಅಂತ ಗೊತ್ತಾದ ಮೇಲೆ ಕೃಷ್ಣ ತಾನು ಹೊರಗೆ ಬಂದ. ಕೃಷ್ಣ ಬಂದ ಅಂತ ಗೊತ್ತಾದ ಮೇಲೆ ಇಲ್ಲಿ ಅಲ್ಲಿ ಇವರ ಅವತಾರದ ಕ್ರಮ. ಇವರು ಮೂವರೇ. ಬಾಕಿಯವರೆಲ್ಲ ಋಷಿಗಳೆಲ್ಲ ಹುಟ್ಟಿಯಾಗಿದೆ, ಸತ್ತಾಗಿ ಹೋಗಿ ಆಗಿದೆ.
6 ಜನ ಕೃಷ್ಣನಿಗಿಂತ ಮೊದಲು, ಬಲರಾಮಕ್ಕಿಂತ ಮೊದಲು 6 ಜನ ಬಂದಿದ್ರಲ್ಲ ದೇವಕಿಯ ಗರ್ಭದಿಂದ, 6 ಋಷಿಗಳು. ಅವರು ಬಂದರು, ಕಂಸನ ಕೈಗೆ ಸಿಕ್ಕಿದ್ರು, ಸತ್ರು, ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಸೇರಿಕೊಂಡಾಯಿತು. ಇನ್ನು ಉಳಿದದ್ದು ಇವರೇ 3 ಜನ, ಲೋಕದಲ್ಲಿ ಬೇಕಾದ ಇವರೇ 3 ಜನ. ಆದರೆ 3 ಜನರಲ್ಲಿ ಮೊದಲು ಬಲರಾಮ ಎಲ್ಲಿ ನಂದಗೋಕುಲದಲ್ಲಿ ಹುಟ್ಟಿದ್ನ, ರೋಹಿಣಿಗೆ ಮಗನಾಗಿ. ಬಲರಾಮ ಬಂದ ಅಂತ ಖಾತ್ರಿ ಆದಮೇಲೆ ಈಚೆ ಇಲ್ಲಿ ಮಧುರೆಯಲ್ಲಿ ದೇವಕಿಯಲ್ಲಿ ಕೃಷ್ಣ ತಾನು ಬಂದ. ಕೃಷ್ಣ ಬಂದ ಅಂತ, ಗಂಡ ಬಂದ ಅಂತ ಗೊತ್ತಾದ ಕೂಡಲೇ ಈಚೆ ಪುನಃ ನಂದಗೋಕುಲದಲ್ಲಿ ಯಶೋದೆಗೆ ದುರ್ಗೆ ತಾನು ಮಗಳಾಗಿ ಹುಟ್ಟಿದ್ಳು. ಎಲ್ಲ 2 ಇಲ್ಲೇ ಮುಗಿಸ್ಕೊಂಡು ಅಲ್ಲಿಗೆ ಹೋಗಬಾರ್ದಿತ್ತ? ಇಲ್ಲ, ಒಮ್ಮೆ ಇಲ್ಲಿ, ಒಮ್ಮೆ ಅಲ್ಲಿ, ಒಮ್ಮೆ ಪುನಃ ಇಲ್ಲಿ. ಆ ರೀತಿ ದೇವರ ಚಿಂತನೆ ಅಂತಂದಾಗ ಹಿಂದೆ ಮುಂದೆ ಅದಕ್ಕೆ ಅದು ಯಾವುದರದ್ದು ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ತಲೆಯಲ್ಲಿ ದೇವರನ್ನು ಹೊತ್ತುಕೊಂಡು ಏನು ಮಾಡ್ತಾರೆ? ತಲೆಯಲ್ಲಿ ಹೊತ್ತುಕೊಳ್ತಾರೆ, ಸೀದಾ ಹೋಗ್ತಾನೆ ಇರ್ತಾರೆ, ತಟ್ರಾಯನಂತೆ. ಇಲ್ಲ, ಮತ್ತೆ ಹಿಂದೆ ಹೋಗ್ತಾರೆ, ಮುಂದೆ ಬರ್ತಾರೆ, ಹಿಂದೆ ಹೋಗ್ತಾರೆ, ಮುಂದೆ ಬರ್ತಾರೆ. ಏನರ್ಥ ಅಂತಂದರೆ ದೇವರ ಬಗ್ಗೆ ಕೇಳ್ತಾ ಹೋಗುವುದಲ್ಲ, ಮತ್ತೆ ಕೇಳ್ತಾ ಇರೋದು. ಕೇಳಬೇಕು, ಇವತ್ತಿದ್ದು ಕೇಳಿದ ಮೇಲೆ ನಾಳೆ ಪುನಃ ಆಗುವಾಗ ಅದೇ ನಾವು ಒಂಚೂರು ಮರುದಿವಸ ಉಪನ್ಯಾಸ ಶುರು ಮಾಡುವಾಗ ಹಿಂದಿನ ದಿವಸ ಉಪನ್ಯಾಸವನ್ನು ಸ್ವಲ್ಪ ಹೇಳಿ ಮರುದಿವಸ ಉಪನ್ಯಾಸ ಶುರು ಮಾಡೋದು. ಕೆಲವರು ಏನು ಇರುತ್ತೆ ಅಂತಂದ್ರೆ ಹಿಂದಿನ ಉಪನ್ಯಾಸವನ್ನೇ ಪುನಃ ಹೇಳುವಾಗ ಗಂಟೆ ಆಗಿಬಿಡ್ತು, ಹೋಗಿಬಿಡ್ತು. ಹಿಂದಿನ ದಿವಸ ಉಪನ್ಯಾಸವನ್ನು ಸ್ವಲ್ಪ ಹೇಳಬೇಕು. ಯಾಕೆ? ದೇವರು ಹೊರುವವರು ಸ್ವಲ್ಪ ಹಿಂದೆ ಬರ್ತಾರೆ, ಮತ್ತು ಜಾಸ್ತಿ ಮುಂದೆ ಹೋಗ್ತಾರೆ. ಮತ್ತು ಸ್ವಲ್ಪ ಮುಂದೆ ಹೋಗಿ ಜಾಸ್ತಿ ಹಿಂದೆ ಬಂದಂತಾದರೆ ಮತ್ತೆ ದೇವರು ಒಳಗಾಗುವಾಗ ನಾವು ವಾದ್ಯದವ ಮತ್ತು ದೇವರು ತುಂಬವರು ಇಬ್ಬರೇ ಇರಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಹಿಂದೆ ಬರಬೇಕು, ತುಂಬ ಮುಂದೆ ಹೋಗಬೇಕು. ಅಂತೂ ಹಿಂದೆ ಮುಂದೆ ಅಂತ ಇರುತ್ತಲ್ಲ, ನಮ್ಮ ಅಧ್ಯಯನದಲ್ಲಿ ಕೂಡ ಅದೇ ರೀತಿ ಹಿಂದೆ ಮುಂದೆ ನಿನ್ನೆದ್ದಿವತ್ತು, ಇವತ್ತಿದ್ದು ನಾಳೆ ಅಂತ ಹೀಗಿರಬೇಕೆನ್ನುವುದು ಗಮಕವಾಗಿ ದೇವಸ್ಥಾನದಲ್ಲಿ ತಲೆಯಲ್ಲಿ ದೇವರುಗಳನ್ನು ಹೊತ್ತುಕೊಂಡು ಹಿಂದೆ ಮುಂದೆ ಹೋಗುವಂಥದ್ದು. ಆ ದೃಷ್ಟಿಯಲ್ಲಿ ಇಲ್ಲಿ ಬಲರಾಮ, ನಂದಗೋಕುಲದಲ್ಲಿ ಬಲರಾಮ ಹುಟ್ಟಿದ, ಮಧುರೆಯಲ್ಲಿ ಕೃಷ್ಣ ಅವತರಿಸಿದ. ನಂದಗೋಕುಲದಲ್ಲಿ ಬಲರಾಮ ಹುಟ್ಟಿದ, ಮಧುರೆಯಲ್ಲಿ ಕೃಷ್ಣ ಅವತರಿಸಿದ. ಪುನಃ ನಂದಗೋಕುಲದಲ್ಲಿ ಯಶೋದೆಗೆ ಮಗಳಾಗಿ ದುರ್ಗೆ ಅವತರಿಸಿದಳು. ಯಾರಿಗೆ ಅವತಾರ, ಯಾರಿಗೆ ಹುಟ್ಟು, ಯಾರು ಅಲ್ಲಿ ಹೇಗಿದ್ದಾರೋ ಹಾಗೆಯೇ ಯಾರು ಕೆಳಗೆ ಬರ್ತಾರೋ ಅವರಿಗೆ ಅವತಾರ, ಯಾರು ಅಲ್ಲಿ ಹೇಗಿರ್ತಾರೋ ಅದಕ್ಕಿಂತ ಬೇರೆ ದೇಹ ತೆಗೆದುಕೊಂಡು ಯಾರು ಬರ್ತಾರೋ ಅವರಿಗೆ ಹುಟ್ಟು. ಇಷ್ಟೇ ವ್ಯತ್ಯಾಸ. ಇದನ್ನು ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ನಮ್ಮ ಹುಟ್ಟು ದೇವರು ನೀವು ಹುಟ್ಟುತ್ತಾ ಇರಲಿ ಅಂತ ಮಾಡಿಬಿಡ್ತಾನೆ ಅಂತಾರೆ. ಹಾಗಾದರೆ ದೇವರು ಏನು ಮಾಡಿದ? ಇಷ್ಟು ಮಾಡುವುದಕ್ಕೋಸ್ಕರ ಬಲರಾಮ ಮೊದಲು ಬಂದ. ಬಲರಾಮ ಹೇಗಿದ್ದಾನೆ ಅಂದರೆ ಅದಕ್ಕೆ ಅಂತಾರೆ, ಕೇಶಾತ್ಮನ ಸನ್ನಿಹಿತ. ಎಲ್ಲಿ? ಬಲರಾಮನಲ್ಲಿ. ಕೇಶಾತ್ಮನ ಸನ್ನಿಹಿತ ಸಹ ತಸ್ಮಿನ್ ಶ್ರೀಶಃ ಅಗ್ರಜತ್ವಂ ಸ್ವಯಮೇವ ನೂನಂ ಸ್ವಸ್ಯ ದತ್ತೆ. ಯಾರು ಬಲರಾಮ? ಅಬ್ಬಾ, ಥಟ್ಟನೆ ಹೇಳೋದು ಅಂತಾದರೆ ಬಲರಾಮ ಅಂದರೆ ದೇವರು ಅಂತಲೇ, ಬಲರಾಮ ಅಂದರೆ ಕೃಷ್ಣ ಅಂತಲೇ ಹಾಗೆ ಹೇಳಬೇಕಂತೆ. ಅಷ್ಟೂ ಸನ್ನಿಧಾನ ಅಂತೆ ಬಲರಾಮನಲ್ಲಿ ದೇವರದ್ದು. ದೇವರು ಹೇಗೆ ಬಂದದ್ದು? ಒಂದು ಬಿಳಿ ಕೂದಲು, ಇನ್ನೊಂದು ಕಪ್ಪು ಕೂದಲು. ದೇವರಲ್ಲಿ ನೀವು ಎಣಿಸ್ಬೋದು ದೇವರು ಮುದುಕನಾದನ ಅಂತ. ಮುದುಕನಾಗದಿದ್ದರೂ ಕೂಡ ಕೆಲವರಿಗೆ ಬಿಳಿ ಕೂದಲು ಬೇಗನೆ ಬಂದು ಬಿಡುತ್ತೆ. ದೇವರಲ್ಲಿ ಏನಿಲ್ಲ ಹೇಳಿ, ಏನುಂಟು ಹೇಳಿ, ಎಲ್ಲ ಉಂಟಲ್ಲ. ದೇವರಲ್ಲಿ ಬಿಳಿ ಕೂದಲೂ ಉಂಟು. ಒಂದು ಬಿಳಿ ಕೂದಲನ್ನು ಹಾಕಿದಂತೆ ಇನ್ನೊಂದು ಕಪ್ಪು ಕೂದಲು. ಕಪ್ಪು ಕೂದಲು ಯಾರು? ದೇವರೇ. ಬಿಳಿ ಕೂದಲು ಕೂಡ ದೇವರೇ. ದೇವರ ಕೂದಲಿಗೂ ದೇವರಿಗೂ ವ್ಯತ್ಯಾಸ ತಿಳ್ಕೊಳ್ಬೇಡಿ. ದೇವರ ಉಗುರಿಗೂ ದೇವರ ತಾಕತ್ತಿಗೂ ವ್ಯತ್ಯಾಸ ತಿಳ್ಕೊಳ್ಬೇಡಿ. ದೇವರಿಗೇನು ತಾಕತ್ತೋ ದೇವರ ಕೂದಲಿಗೂ ಅಷ್ಟೇ ತಾಕತ್ತು. ಆದರೆ ದೇವರು ಹೇಳಿಕೊಂಡು ಬರಲಿಲ್ಲ ಮಾತ್ರ. ನನ್ನ ಕೂದಲಿಗೆ ಕೂಡ ಅಷ್ಟೇ ತಾಕತ್ತುಂಟು ಅಂತ ದೇವರು ಹೇಳಿಕೊಂಡು ಬರಲಿಲ್ಲ. ದೇವರ ಹೆಂಡತಿ ಹೇಳಿಕೊಂಡು ಬಂದರು. ದೇವರ ಹೆಂಡತಿ ಶ್ರುತಿ ವೇದ ಹೇಳಿಕೊಂಡು ಬಂದಿತು. ನೇಹನಾನಾಸ್ತಿ ಕಿಂಚನ ಅಂತ ಒಂದು ವೇದ ಮಾತು ಹೇಳಿಕೊಂಡು ಬಂದಿತು. ದೇವರಿಗೂ ಅವನ ಅವಯವಗಳಿಗೂ ದೇವರಿಗೂ ಅವನ ಗುಣಧರ್ಮಗಳಿಗೂ ವ್ಯತ್ಯಾಸ ಭೇದ ತಿಳ್ಕೊಳ್ಬೇಡ ಅಂತ ಹೇಳ್ತಾ ಬಂತು. ಆದರೂ ದೇವರು ಹೇಳಿಕೊಂಡು ಬಂದಿಲ್ಲ. ನಾವು ಹೇಳಿಕೊಂಡು ಬರ್ತೇವೆ. ಇಬ್ಬರಿಗೆ ಜಗಳ ಆಯಿತು, ಸಖತ್ತು ಜಗಳ ಆಯಿತು. ಜಗಳ ಆದಮೇಲೆ ಹೊಡೆತ ಕೊಟ್ಟನೋ ತಿಂದನೋ ಏನಾಯಿತು. ಮತ್ತು ಕೊನೆಗೆ ಹೋಗುವಾಗ ನೋಡೋಣ, ನಿನಗೆ ತಾಕತ್ತಿದ್ರೆ ನನ್ನೊಂದು ಕೂದಲನ್ನು ಅಲುಗಾಡಿಸಿ ನೋಡು ಅಂತಾನೆ ಗ್ರಹಚಾರ. ಸಖತ್ತು ಬಿಡು ತಿಂದಿದ್ದಾನೆ. ಉಂಟಾ ಲೋಕದಲ್ಲಿ ಚಾಲ್ತಿ ಉಂಟಾ?
ನಿನಗೆ ತಾಕತ್ತಿದ್ದರೆ ನಂದೊಂದು ಕೂದಲನ್ನು ಅಲುಗಾಡಿಸಿ ನೋಡುವ ಅಂತ ಹೇಳ್ಕೊಂಡು ಕೂದಲಲ್ಲಿ ಇವನ್ನೇ ಅಲುಗಾಡಿಸಿದ್ದಾನೆ. ಪುನಃ ಕೊನೆ ಹಂತಕ್ಕಾಗುವಾಗ ನೀನು ನನ್ನ ಕೂದಲನ್ನು ಅಲುಗಾಡಿಸಿದರೆ ಜಾಗ್ರತೆ ನೋಡು, ನಿನ್ನಿಂದ ಸಾಧ್ಯ ಇಲ್ಲ. ನಮ್ಮ ಕೂದಲನ್ನೆಲ್ಲ ನಮ್ಮನ್ನೇ ಅಲುಗಾಡಿಸ್ತಾನೆ. ಆದ್ದರಿಂದ ನಾವು ಹೇಳ್ತಾ ಬರ್ತಾ ಇದ್ದೇವೆ. ದೇವರು ಹೇಳ್ತಾ ಬರಲಿಲ್ಲ, ಅದರಿಂದ ಕೂದಲು ಅಲುಗಾಡಿಸಲಿಕ್ಕೆ ಸಾಧ್ಯ. ಇಷ್ಟೇ ವ್ಯತ್ಯಾಸ ಅಂತೆ. ನಮಗೂ ದೇವರಿಗೂ ಇಷ್ಟೇ ವ್ಯತ್ಯಾಸ. ನಾವು ಜೀವರು, ಅವರು ದೇವರು. ಅದಕ್ಕೋಸ್ಕರ ನನ್ನದು ನಮ್ಮನ್ನು ಜೀವರು ಅಂತಂದರು. ಇಲ್ಲದ ಗುಣಗಳನ್ನು ಉಂಟು ಅಂತ ಹೇಳಿಕೊಂಡು ತಿರುಗಾಡುವವರನ್ನು ಜೀವರು ಅಂತಂದರು. ಇದ್ದರೂ ಕೂಡ ಹೇಳಿಕೊಂಡು ಬಾರದಿರುವವರನ್ನು ದೇವರು ಅಂತಂದರು. ಇನ್ನು ಇದ್ದದ್ದೆಲ್ಲ ಸುಳ್ಳು ಅಂತ ಹೇಳಿಕೊಂಡು ಬರೋನು ದೈತ್ಯರು ಅಂತಲೇ ಅಂದರು ಶಾಸ್ತ್ರಕಾರ. ಉಂಟು, ಕಾಣಿಸ್ತಾ ಉಂಟು ದೇವರಲ್ಲಿ. ನಾನೇ ದೇವರು ಅಂತ ಇದ್ದಾನೆ ಕೃಷ್ಣ. ವಿಶ್ವರೂಪ ತೋರಿಸ್ತಾ ಇದ್ದಾನೆ ಕೃಷ್ಣ. ನಿನ್ನಕ್ಕಿಂತ ಬೇರೆ ಮಾರಾಯ ನಾನು ಅಂತ ಇದ್ರು ಕೂಡ ಇಲ್ಲ, ನೀನೇ ನಾನು. ನಿನ್ನಲ್ಲಿರುವುದೆಲ್ಲ ಸುಳ್ಳು. ಇದು ಅಂತಂದಾಗ ಅವರನ್ನು ಏನು ಅಂತ ಕರಿಬೇಕು? ದೈತ್ಯರು ಅಂತ. ದೈತ್ಯರು ಅಂತ ಕರೆದ್ರೂ ಕೂಡ ದೈತ್ಯರಿಗೆ ಅಪಮಾನ. ದೆವ್ವ ಅಂತ ಕರೆಯಿರಿ, ದೈತ್ಯ ಅಂತ ಕರಿಬೇಡಿ. ನೋಡಿ ನಮ್ಮ ಜನ ಎಷ್ಟು ಸ್ಪಂದಿಸ್ತಾರೆ ನೋಡಿ. ಸಾಮಾನ್ಯ ನಿಮ್ಮಂಥ ಜನಗಳಿಗೂ ಗೊತ್ತಾಗುತ್ತೆ ಏನು ಅಂತ. ದೇವರು ಅಂತಂದರೆ ದೊಡ್ಡ ವಸ್ತು, ದೇವರು ಅಂತಂದರೆ ತುಂಬ ಗುಣಗಳಿಂದ ಕೂಡಿದ ವಸ್ತು ಅಂಥೇಳಿ ನಿಮ್ಮಂಥ ಸಾಮಾನ್ಯರಿಗೆ ಗೊತ್ತಾಗುತ್ತೆ. ಅದನ್ನು ತಿಳಿಸುವಾಗ ನಮಗೆ ಒಳಗಿನಿಂದ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಗ್ರಹಚಾರ. ಅವರು ಸರ್ವಜ್ಞರು ಅಂತ ಹೇಳಿಕೊಳ್ತಾರೆ. ಎಲ್ಲ ಸುಳ್ಳು 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 ಸುಳ್ಳು. ನಾನು ಸುಳ್ಳು, ನೀನು ಸುಳ್ಳು, ಅದು ಸುಳ್ಳು, ಇದು ಸುಳ್ಳು. ಕೊನೆಗೆ ನಾನು ಹೇಳುವುದು ಸುಳ್ಳು. ಅಷ್ಟು ತಲೆ ಇಲ್ಲ ಅವರಿಗೆ. ಆದ್ದರಿಂದ ಏನು, ಬಲರಾಮನಲ್ಲಿ ದೇವರ ಸನ್ನಿಧಾನ ಅಷ್ಟು ಉಂಟು. ಆದ್ದರಿಂದ ಏನು ಹೇಳ್ಬೋದು? ಒಂದು ರೀತಿಯಲ್ಲಿ ಬಲರಾಮನನ್ನೂ ಕೂಡ ದೇವರುಂತಲೇ ಹೇಳಬಹುದು. ಅದರಿಂದಲೇ ಕಾಣುತ್ತೆ. ನಾನು ಮೊನ್ನೆ ಹೇಳಿದಂತೆ ದಶಾವತಾರದಲ್ಲಿ ಬಲರಾಮನ, ಅದಕ್ಕೋಸ್ಕರ ಕೆಲವರು ಸೇರಿಸಿದ್ದೋ ಏನು. ಅದು ಹೇಗೆ ನಿಮಗೊಂದು ಉದಾಹರಣೆ ಕೊಡೋದು ಅಂತಾದರೆ, ಪರ್ಯಾಯ ಶ್ರೀಗಳವರು ಹೇಳ್ತಾ ಇರ್ತಾರೆ ಆವಾಗ ಎಂಥದ್ದು ಎಲ್ಲ ಚೌಕಿ ಊಟ ಆದಮೇಲೆ ಪರ್ಯಾಯ ಶ್ರೀಗಳವ್ರ ಹತ್ರ ಪ್ರತ್ಯೇಕ ಮಂತ್ರಾಕ್ಷಿ ತಗೊಳ್ಳಿಕ್ಕೆ ಹೋದಾಗ ಕೆಲವ್ರನ್ನೇ ತುಂಬ ಸಲಿಗೆ ಉಳ್ಳವರು ಕೆಲವರು ಕೇಳ್ತಾರೆ, ಇವತ್ತು ಗುಳ್ಳ ಪಾಯಸ ಮಾಡಲಿಲ್ಲಲ್ವ ಅಂತ. ಮಟ್ಟು ಗುಳ್ಳ ಸಿಗುತ್ತಲ್ಲ, ಆ ಗುಳ್ಳ ಪಾಯಸ ಮಾಡಲಿಲ್ಲ ಸ್ವಾಮಿ ಇವತ್ತು. ಮತ್ತು ಅಕ್ಕಿ ಕಡಲೆಬೇಳೆ ಪಾಯಸನೇ ಮಾಡಿದ್ದು, ಗುಳ್ಳ ಪಾಯಸ ಮಾಡಿ. ಏನರ್ಥ ಅದರದ್ದು? ಆ ಗುಳ್ಳ ಕೊದ್ದಲಲ್ಲಿ ಬೆಲ್ಲ ಅಷ್ಟೂ ಉಂಟು ಅಂತ ಅರ್ಥ ನೋಡಿ. ಎದ್ದೆಪೆದ್ದು ಗುಳ್ಳ ಕೊದ್ದೆಲೆ ಅದು. ಆದರೂ ಏನು ಅಂತ ಕರೆಯುವುದು? ಪಾಯಸ ಅಂತಲೇ ಕರೆಯುವುದು. ಅದೇ ರೀತಿಯಲ್ಲಿ ಯದ್ಯಪೆದು ಗುಳ್ಳ ಪಾಯಸ ಅಲ್ಲ, ಗುಳ್ಳ ಕೊದ್ದೆಲದು, ಮಾತ್ರ ಕರೆದದ್ದು ಪಾಯಸ ಅಂತೇಳಿ. ಅರ್ಥ ಏನು ಅಂದರೆ ಅದರಲ್ಲಿ ಅಷ್ಟೂ ಕೂಡ ಬೆಲ್ಲದ ಸನ್ನಿಧಾನ ಉಂಟು ಅಂತ ತಾನೇ. ಅದೇ ರೀತಿಯಲ್ಲಿ ಅವಶೇಷ ಶೇಷನೇ, ಗುಳ್ಳ ಕೊದ್ದೆಲೆ ಅದು ಶೇಷನೇ. ಆದರೂ ಕೂಡ ಅವನನ್ನು ಒಮ್ಮೆ ದೇವರ ಸಾಲಲ್ಲಿ ಇಟ್ಟದ್ದು ಯಾಕೆ ಅಂತಂದರೆ ಅಷ್ಟೂ ಕೂಡ ಅವನಲ್ಲಿ ದೇವರ ಸನ್ನಿಧಾನ ಉಂಟು ಅಂತ ಇದ್ದದ್ದು. ಪಕ್ಕ ಅರ್ಥ ಆಯ್ತಲ್ಲ ಈಗ? ಯಾಕೆ ಕೊದ್ದೆಲು ಪಾಯಸ ಅನ್ನ ಅಂತಂದ್ರೆ ನನಗೆ ಪಕ್ಕ ಅರ್ಥ ಆಗುತ್ತೆ ಅಲ್ಲ, ನನಗೂ ಅದೇ ಆದ್ದರಿಂದ ಅರ್ಥ ಆದದ್ದು. ಉಂಟ ಲೋಕದಲ್ಲಿ ಹಾಗೆ ಬೆಲ್ಲ ತುಂಬ ಹಾಕಿದ್ದಕ್ಕಲ್ವೋ ಅದನ್ನು ಗುಳ್ಳ ಪಾಯಸ ಅಂತ ಕರೆದದ್ದು. ನಿಜವಾಗಿ ಗುಳ್ಳ ಪಾಯಸನ ಅಲ್ಲ. ಅದೇ ರೀತಿಯಲ್ಲಿ ಬಲರಾಮ ನಿಜವಾಗಿ ದೇವರ ಅಲ್ಲ. ಮತ್ತು ದೇವರ ಸನ್ನಿಧಾನ ಅಷ್ಟೂ ಉಂಟಂತೆ ಅವನಲ್ಲಿ. ಏನು ದೇವರು ಅವರಲ್ಲಿ ಕುಣಿತಾ ಇದ್ದಾನೆ ಅಂತ ಅಷ್ಟು ಸನ್ನಿಧಾನ ಉಂಟಂತೆ. ಇದನ್ನು ಯಾರು ನೋಡಿದರು? ಮಧ್ವರು ನೋಡಿದರು. ಮಧ್ವರು ನೋಡಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಉದ್ಗಾರ ಮಾಡಿಯೇ ಬಿಟ್ಟರು. ಗಯಶ್ಚ ಅವರು ಹೇಳಿದ ಕ್ರಮ, ಮಧ್ವರು ಹೇಳಿದ ಕ್ರಮ. ಗಯಶ್ಚ ಗಯಾಸುರ, ಏನು ಗಯಾ ಕ್ಷೇತ್ರಕ್ಕೆ ಹೋಗ್ತೇವೆ ಪಿಂಡ ಪ್ರದಾನಕ್ಕೆ ಅಂತೇಳಿ. ಗಯಶ್ಚ ಲಕ್ಷ್ಮಣಾದ್ಯಾಶ್ಚ, ಲಕ್ಷ್ಮಣ ಭರತ ಶತ್ರುಘ್ನ ಮೂವರು. ರೋಹಿಣಿ ನಂದನ, ರೋಹಿಣಿ ನಂದನ ಅಂದರೆ ರೋಹಿಣಿ ಎಂಬ ಬಲರಾಮ. ಏನು ವಿಶೇಷ ಆವೇಶಿನಃ ಹರೇಹೆ, ದೇವರ ಸನ್ನಿಧಾನ ಅಷ್ಟೂ ಉಂಟಂತೆ ಅವರಲ್ಲಿ. ಎಷ್ಟು ಉಂಟು ಅಂತಂದರೆ ದೇವರ ಸಾಲಲ್ಲಿ ಕೂಡಿಸಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಉಂಟಂತೆ. ಅವನು ನೀವು ಕೇಳ್ಬೋದು, ಹಾಗಾದರೆ ದಶಾವತಾರದ ಬಲರಾಮನ ಸೇರಿಸಿದ್ದು ಸರಿಯಲ್ವಾ ಅಂತ ಹೇಳಿಕೊಂಡು. ಸರಿಯಲ್ಲ. ಅಲ್ಲಿ ಕುಕ್ಕುರ ಸಾಯನ, ಹಲಸಿನ ರಸಾಯನ, ಪದೇಂಜೀರ್ ಪಾಯಸ ಇದರಲ್ಲಿಡುವಾಗ ಅದರೊಟ್ಟಿಗೆ ಗುಳ್ಳ ಕೊದ್ದೆಲೆ ಇಡಬಾರ್ದು. ಗುಳ್ಳ ಕೊದ್ದೆಲೆ ಹೌದೋ ಅಲ್ವೋ? ಎಲ್ಲ ಸ್ವೀಟೆಲ್ಲ ಬಡಿಸಿದ ಮೇಲೆ ಗುಳ್ಳ ಪಾಯಸ ಅಂತ ಹೇಳಿಕೊಂಡು ಬರ್ತೀರಾ?
ಇಲ್ಲ, ಸ್ವೀಟಿಕ್ಕಿಂತ ಮೊದಲೇ, ಭಕ್ಷ್ಯಕ್ಕಿಂತ ಮೊದಲೇ ಎಷ್ಟೇ ಬೆಲ್ಲ ಹಾಕಿ ಅದನ್ನು ತರುವುದು ಭಕ್ಷ್ಯಕ್ಕಿಂತ ಮೊದಲೇ. ಪಾಯಸ, ಪದೇಂದಿ ಪಾಯಸ ಭಕ್ಷ್ಯಕ್ಕಿಂತ ನಂತರನೇ. ಅದೇ ರೀತಿಯಲ್ಲಿ ಎಷ್ಟೇ ಸನ್ನಿಧಾನ ಇರಲಿ, ದಶಾವತಾರಗಳ ಗುಂಪಲ್ಲಿ ಅವನನ್ನು ಸುತರಾಂ ಸೇರಿಸಬಾರದು ಎನ್ನುವುದು ಶಾಸ್ತ್ರದ ನಿಯಮ. ಹಾಗಾದರೆ ಅವರನ್ನು ಯಾರಿಂದ ಬೇರೆ ಅಂತ ತಿಳ್ಕೊಳ್ಬೇಕು? ವಾಲಿಕ್ಕಿಂತ ಬೇರೆ ಅಂತ ತಿಳ್ಕೊಳ್ಳಿ. ಜಾಂಬವತಿಯ ಮಗ ಕೃಷ್ಣನಿಂದ ಹುಟ್ಟಿದ ಸಾಂಬ, ವಾಲಿ ಸಾಂಬಾದಯಶ್ಚೈವ ಕಿಂಚಿತ್ ಆವೇಶಿನಃ ಅಂದರೆ ಘಟ್ಟದ ಮೇಲಿನ ಗುಳ್ಳ ಕೊದ್ದೆಲ್. ಎಲ್ರಿಗೂ ಅರ್ಥ ಆಯ್ತಲ್ಲ? ಇಲ್ಲದಿದ್ದರೆ ನಾನು ಹೇಳ್ತಾ ಕೊಡುವುದೇನು ಅಂತ, ಸ್ವಲ್ಪ ವೇಷ ಸ್ವಲ್ಪ ವೇಷ, ನೀವು ಪ್ರಶ್ನೆ ಮಾಡೋದು ಸ್ವಲ್ಪ ಅಂದರೆ ಎಷ್ಟು, ಚಮಚದಷ್ಟೋ ಲೋಟದಷ್ಟೋ ಅಂತ ನೀವು ಹೇಳೋದು. ಅದಕ್ಕೆ ಸುಲಭದಲ್ಲಿ ಆಯಿತು. ಒಂದು ಘಟ್ಟದ ಮೇಲಿನ ಗುಳ್ಳ ಕೊದ್ದೆಲೆ, ಇನ್ನೊಂದು ಉಡುಪಿ ಗುಳ್ಳ ಕೊದ್ದೆಲೆ. ಉಡುಪಿ ಗುಳ್ಳ ಕೊದ್ದಲಲ್ಲಿ ಹೇಗೆ ಬೆಲ್ಲದ ಸನ್ನಿಧಾನ ಜಾಸ್ತಿಯೋ ಅದೇ ರೀತಿಯಲ್ಲಿ ಬಲರಾಮನಲ್ಲಿ ದೇವರ ಸನ್ನಿಧಾನ ಜಾಸ್ತಿ. ಘಟ್ಟದ ಮೇಲಿನ ಗುಳ್ಳ ಕೊದ್ದಲಲ್ಲಿ ಬೆಲ್ಲ ಎಷ್ಟು ಕಮ್ಮಿಯೋ ಅಷ್ಟೇ ಸನ್ನಿಧಾನ ವಾಲಿ ಮತ್ತು ಸಾಂಬನಲ್ಲಿ ಅಂತಾರೆ ಆಚಾರ್ಯ. ಅರ್ಥ ಆಯ್ತಾ ಸ್ವಾಮಿ? ಅರ್ಥ ಜಾಸ್ತಿ ಆಯಿತು ಅಂತಂದರೆ ನಾವು ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ನಮಗೆ ಶ್ರೇಯಸ್ಸಾಗಬೇಕು ಅಂತಾದರೆ ಯಾರ ಸ್ಥಾನ ಹೇಗೆ ಅವರವ್ರನ್ನ ಹಾಗೆಯೇ ತಿಳ್ಕೊಳ್ಬೇಕಂತೆ. ನೀವು ಹೇಳ್ಬೋದು, ಸ್ವಾಮಿ ಅದರಿಂದ ನನಗೇನು ಲಾಭ ಅಂತ ಕೇಳ್ಬೋದಲ್ವಾ? ಇಷ್ಟೇ ನಮಗೆ ಲಾಭ. ಥಟ್ಟನೆ ಏನು ದೇವರೇ ನನಗೆ ಈಗ ಸ್ಫುರಣೆಗೆ ಕೊಟ್ಟರು, ಅದರ ಲಾಭ ನಮ್ಮ ದೈನಂದಿನ ಜೀವ, ಅದರ ಲಾಭ ಏನಂತ ಈಗ ನನಗೆ ತಲೆಗೆ ಬಂದದ್ದು. ಆವಾಗ ಕೂತಾಗ ಬಂದಿರಲಿಲ್ಲ. ಏನು ಲಾಭ ಅಂದರೆ, ಇರ್ತಾರಲ್ಲ ನಮಗೆ, ನನ್ನ ಮಗಳಿಗೊಂದು ಹುಡುಗನನ್ನು ನೋಡಿ ಅಂತ, ಅಥವಾ ಮಗನಿಗೊಂದು ಹುಡುಗಿಯನ್ನು ನೋಡಿ ಅಂತ ಹೇಳಿಕೊಂಡು ನಾವು ಯಾರ ಹತ್ರ ಹೇಳ್ತೇವಲ್ಲ, ಅವ್ರಿಗೆ ಹೆಸರೇನು? ಬ್ರೋಕರ್ ಅಲ್ವೋ? ಯಾರೋ ಒಂದು ಹುಡುಗನನ್ನು ತೋರಿಸಿಕೊಟ್ಟ, ಯಾರೋ ಒಂದು ಹುಡುಗಿಯನ್ನು ತೋರಿಸಿಕೊಟ್ಟ. ನಮಗೂ ಎಷ್ಟು ಬೇಗ ಹೊರ ಹಾಕಲಿಲ್ಲ ನಮ್ಮ ತಲೆಯಲ್ಲಿರುತ್ತೆ, ಈ ಹುಡುಗಿಯನ್ನು ಎಷ್ಟು ಬೇಗ ಹೊರ ಹಾಕಲಿಲ್ಲ, ಎಷ್ಟು ಬೇಗ ಒಂದು ಸೊಸೆಯನ್ನು ತಂದಿಲ್ಲ ಅಂತ ಇರುತ್ತೆ ನಮಗೆ. ಯಾರೋ ಒಬ್ಬರು ಮಧ್ಯವರ್ತಿ ಬಂದವ ಹೇಳಿದ, ಹೀಗೆ ಅಲ್ಲೊಂದು ಹುಡುಗುಂಟು ಇಲ್ಲೊಂದು ಹುಡುಗಿ ಉಂಟು ಅಂತ ಹೇಳಿಕೊಂಡು, ಆ ಹುಡುಗ ಹುಡುಗಿ ಇವರ ಸ್ಥಿತಿಗತಿ ಏನು? ಅವೇನೋ ಹೇಳ್ತಾನೆ, ಒಳ್ಳೆಯ ಹುಡುಗ, ನನಗೆ ತುಂಬ ಪರಿಚಯ, ಇವತ್ತೇ ಹೋಗಿ ಮಾತಾಡಿಸಿದ್ದು ಬಂದದ್ದು ಈ ಬ್ರೋಕರ್. ಆದರೆ ಹೇಳುವಾಗಂತಾನೆ ತುಂಬ ಪರಿಚಯ, ಯಾವಾಗಲೂ ಅವರನ್ನು ನೋಡ್ತಾ ಇದ್ದೇನೆ ನಾನು, ಹುಡುಗ ನಾನು ಚಿಕ್ಕಂದಿನಿಂದ ನೋಡ್ತಾ ಇದ್ದೇನೆ, ಇವ ಹುಟ್ಟಿದೆ ಮತ್ತೆ ಚಿಕ್ಕಂದಲೇ ನಾನು ನೋಡ್ತಾ ಇದ್ದೇನೆ. ಆ ಹುಡುಗ ನನ್ನ ಹುಡುಗಿಯನ್ನು ತುಂಬ ಒಳ್ಳೆಯವರು ಅಂತ ಗಂಟು ಹಾಕಿದ. ನಾವು ಅವನ ಮಾತಿಗೆ ನಂಬಿ ಲಗ್ನ ಮಾಡಿದೆವು. ಲಗ್ನ ಮಾಡಿ ಒಂದೇ ವಾರ 63 ಇದ್ದಂತಹ ದಾಂಪತ್ಯ ಜೀವನ 36ಕ್ಕೆ ತಿರುಗಿ ಆಯಿತು. 63, 6, 3 ಒಂದನ್ನೊಂದು ನೋಡಿಕೊಂಡಿರುತ್ತೆ. 6, 3 ಮತ್ತು 36. ಅವನಿಗೆ ದೂರವಾಣಿ ಮಾಡಿದೆವು, ಯಾರು ಗಂಟು ಹಾಕಿದ್ದಲ್ವೋ ಅವನಿಗೆ ದೂರವಾಣಿ ಮಾಡಿದೆವು. ದೂರವಾಣಿ ಮಾಡಿದಾಗ ಏನು ಬಂತು ನಿಮಗೆ ಗೊತ್ತು. ಯಾವ ಸಂಚಾರಿ ದೂರವಾಣಿ ಉಂಟಲ್ಲ, ಆ ಸಂಚಾರಿ ದೂರವಾಣಿಗೆ ಕರೆ ಮಾಡಿದರೆ ಏನು ಉತ್ತರ? ಸ್ವಿಚ್ ಆಫ್. ಉಂಟಾ ಈ ಉತ್ತರ? ಮತ್ತೆ ಅವ ಸಿಗ್ತಾನ? ಇಲ್ಲ. ಆದರೆ ಅವನ ಹೆಸರೇನು? ಮೊದಲೇ ಪಾಸ್ಟ್ ಟೆನ್ಸ್, ಮೊದಲೇ ಬ್ರೋಕನ್. ಬ್ರೇಕ್ ಪ್ರೆಸೆಂಟ್ ಟೆನ್ಸ, ಬ್ರೋಕ್ ಪಾಸ್ಟ್ ಟೆನ್ಸ, ಬ್ರೋಕನ್ ಅದು ಮೂರನೇದು. ನಮಗೆ ಮೂರನೇದು ಬೇಡ, ಎರಡನೇದ್ದೇ ಒದ್ದಾಡ್ತಾ ಇದ್ದೇವೆ ಈಗ. ಅವನ ಹೆಸರೇ ಬ್ರೋಕರ್. ಎಷ್ಟು ಚೆನ್ನಾಗಿಟ್ರಲ್ವೋ. ಏನರ್ಥ ಬ್ರೋಕರ್ ಅಂತಂದುಬಿಟ್ರೆ? ಪಾಸ್ಟ್ ಟೆನ್ಸ್ ಅಲ್ವೋ ಅದು. ಬ್ರೋಕರ್ ಅಂದರೆ ಮೊದಲೇ ಅವನಿಗೆ ಹೆಸರು ಮಾತ್ರ ಬ್ರೋಕರ್ ಅಂತ ಮೊದಲೇ ಬಂತು, ಪಾಸ್ಟ್ ಟೆನ್ಸ್ ಮೊದಲೇ ಬಂದಾಗಿದೆ ಅವನಿಗೆ. ಹಾಗೆ ನಮಗೇನಾಗಬೇಕೀಗ? ಆ ಹುಡುಗಿಯ ಸ್ಥಿತಿ, ಅವಳಲ್ಲಿ ಇವ ಹೇಳಿದಂತಹ ಗುಣಧರ್ಮಗಳು ಆ ಹುಡುಗಿಯಲ್ಲಿ ಉಂಟಾ? ಇವ ಹೇಳಿರ್ತಕ್ಕಂಥ ಗುಣಧರ್ಮ ಆ ಹುಡುಗನಲ್ಲಿ ಉಂಟಾ? ನಮಗೆ ಖಾತ್ರಿ ಆಗಬೇಕಲ್ಲ. ಇವ ಹೇಳಿದ್ದನ್ನು ನಾವು ನಂಬಿದರೆ ಹೀಗೆ ಆಗುವುದಲ್ವೋ? ಖಾತ್ರಿ ಆಗಬೇಕಾ? ಶಾಸ್ತ್ರೀಯವಾದ ಇದನ್ನು ಚಿಂತನೆ ಮಾಡೋಣ. ಬಲರಾಮನಲ್ಲಿ ಭಗವಂತನ ಸನ್ನಿಧಾನ ಬಹಳ, ವಾಲಿ ಸಾಂಬಾದಿಗಳಲ್ಲಿ ದೇವರ ಸನ್ನಿಧಾನ
ಸ್ವಲ್ಪ ಎನ್ನತಕ್ಕಂಥ ಈ ಅನುಸಂಧಾನವು ನಾವು ಚೆನ್ನಾಗಿ ಮಾಡಿಕೊಂಡಿದ್ದೆವು ಅಂತಂದರೆ ಯಾರಲ್ಲಿ ಭಗವಂತನ ಸನ್ನಿಧಾನ ಎಷ್ಟೆಷ್ಟು ಎನ್ನುವುದನ್ನು ಚಿಂತನೆ ಮಾಡಿಕೊಂಡು ಬಂದೆವು ಅಂತಂದರೆ ಯಾವ ಹುಡುಗಿಯಲ್ಲಿ ಇವ ಹೇಳಿದ ಗುಣಧರ್ಮಗಳು ಎಷ್ಟುಂಟು, ಯಾವ ಹುಡುಗನಲ್ಲಿ ಇವ ಹೇಳಿದಂಥ ಧರ್ಮಗಳು ಎಷ್ಟು ಅಂತ ಎನ್ನುವುದು ನಮಗೆ ಖಾತ್ರಿ ಆಗುತ್ತೆ. ಶಾಸ್ತ್ರದ ಮಾತು ಇಂದೂ ಕೂಡ ವ್ಯರ್ಥ ಅಲ್ಲ. ಉಪಯೋಗಿಸ್ಕೊಳ್ಳಿಕ್ಕೆ ನಮಗೆ ಗೊತ್ತಿಲ್ಲ ಅಂದರೆ ಅದಕ್ಕೆ ಶಾಸ್ತ್ರ ಜವಾಬ್ದಾರಿ ಅಲ್ಲ. ಅದಕ್ಕೋಸ್ಕರನೇ ಕಾಣುತ್ತೆ ನಮ್ಮ ಸಮಾಜದ ಮೇಲೆ, ಸಾತ್ವಿಕ ಸಮಾಜದ ಮೇಲೆ ಅನುಕಂಪದಿಂದ ಆಚಾರ್ಯ ಮಧ್ವರು, ಯದ್ಯಪಿ ಮಧ್ವರು ಹೊರಟದ್ದು ಮಹಾಭಾರತಕ್ಕೊಂದು ಅರ್ಥ ಬರೀತೇನೆ ಅಂತ ಹೊರಟವರು. ಅರ್ಥ ಬರೀತೇನೆ ಅಂತ ಹೊರಟ ಮಧ್ವರು ಮೊದಲು ಬರೆದದ್ದೇನು ಅಂತಂದರೆ ಯಾರಲ್ಲಿ ದೇವರ ಸನ್ನಿಧಾನ, ಯಾರಲ್ಲಿ ಗುಣಧರ್ಮಗಳು ಎಷ್ಟೆಷ್ಟು ಉಂಟು ಎನ್ನುವುದನ್ನು ತಿಳುಕೋ ಅಂತ ಹೇಳಿಕೊಂಡು ಮೊದಲು ಬರೆದರು. ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ಆವಾಗ ನಮ್ಮದು ಸ್ವಸ್ಥ ಸಮಾಜ ಆಗಲಿಕ್ಕೆ. ನನಗೆ ಮತ ಕೊಡಿ, ನಿಮಗೆ ರಾಮರಾಜ್ಯ ಕೊಡ್ತೇನೆ, ಬರ್ತಾರಾ? ಇನ್ನೀಗ ನವಂಬರ್ ಮೇಲೆ ಬರ್ತಾರೋ ಗೊತ್ತಿಲ್ಲ. ನಮಗೆ ಕೊಡಿ, ನಿಮಗೆ ರಾಮರಾಜ್ಯ ಕೊಡ್ತೇನೆ, 5 ವರ್ಷಕ್ಕೆ ಅಂತ ಒಂದು ನಿಯಮ ಉಂಟು ಸಾಮಾನ್ಯವಾಗಿ. ಮಧ್ಯದಲ್ಲಿ ಬಂದರೂ ತಪ್ಪಿಲ್ಲ. ಆವಾಗ ಅವ ಹೇಳಿದ, ನಿಮ್ಗೆ ಹಾಕಿ ಕೊಡ್ತೇನೆ, ಹೀಗೆ ಕೊಡ್ತೇನೆ ಅಂತ. ನಾವು ನಂಬಿದೆವು. ನಿನಗೆ ಉಚಿತ ಬಸ್, ನಿನಗೆ ವಿದ್ಯುತ್ ಉಚಿತ. ಗಂಡಸರು ಏನು ತಪ್ಪು ಮಾಡಿದ್ದಾರೋ ಇನ್ನೂ ನನಗೆ ಅರ್ಥನೇ ಆಗಿಲ್ಲ. ಆದರೆ ವಿಶೇಷ ಏನು ಗೊತ್ತಾ, ಯಾವ ಗಂಡಸರು ಮಾತಾಡೋಲ್ಲ. ಇದು ಆಶ್ಚರ್ಯ. ಮತ್ತು ಬೇರೆ ಆಶ್ಚರ್ಯ ಬಿಡಿ. ಒಂದು ರೀತಿ ಏನಾಯಿತು ಗೊತ್ತಾ, ಹೆಣ್ಮಕ್ಳನ್ನು ಅಬಲೆಯರು ಅಂತ ಹೇಳಿದಂತೆ ಆಯಿತಾ. ಅಕಸ್ಮಾತ್ ನಾನೇನಾದರೂ ಉಪನ್ಯಾಸದಲ್ಲಿ ಈ ಮಾತು ಅಂದುಬಿಟ್ಟಿದ್ರೆ ಎಲ್ಲ ಸ್ಟೇಜ್ಗೆ ದಬ ಅಂತ ಬರ್ತಿದ್ರೋ ಏನೋ. ಏನು ಹೇಳಿದರೆ ನೀವು ಅಂತ. ಸರ್ಕಾರ ಚುನಾವಣೆಗಿಂತ ಮೊದಲೇ ಘೋಷಣೆ ಮಾಡಿತ್ತು, ಹೆಣ್ಮಕ್ಕಳು ಅಬಲೆಯರು, ಆದ್ದರಿಂದ ಅವರಿಗೆ 2,000 ಕೂತಲ್ಲೇ ಕೊಡ್ತೇನೆ. ದುಡಿಲಿಕ್ಕೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ವ ಅದರದ್ದು. ಬಸ್ಸಲ್ಲಿ ಉಚಿತವಾಗಿ ಓಡಾಡಲಿಕ್ಕೆ ಕೊಡ್ತೇನೆ. ನಾವೆಲ್ಲ ಅವರು ಓಡಾಡೋದನ್ನು ನಮಗೂ ಬೇಕಿತ್ತು ಕಾಣ್ತು. ಅವರು ಸದ್ಯ ಮನೆಯಿಂದ ಹೊರ ಹೋಗಲಿ ಅಂತೇಳಿ ಬೇಕಿತ್ತೋ ಏನೋ. ಏನು ಅವಸ್ಥೆ. ಅದಕ್ಕೆ ಮಾರು ಹೋದೆವ ನಾವೆಲ್ಲ, ಮತ ಹಾಕಿ ಇದನ್ನು ಅಭಿಪ್ರಾಯ ಕೊಟ್ಟೆವ. ಯಾರೋ ನನ್ನ ಹತ್ರ ಕೇಳಿದ್ರು, ನೀವು ಯಾಕೆ ಮತ ಹಾಕಿಲ್ಲ ಅಂತ. ನಾನಂದೆ, ಯಾರಿಗೆ ಹಾಕಬೇಕು ಅಂತಂದೆ. ಯಾಕೆ ಅದು ಅಂತಂದೆ, ಒಬ್ಬ ಕಳ್ಳ, ಒಬ್ಬ ಸುಳ್ಳ. ಹಾಗಾದರೆ ಯಾರ ಧರ್ಮ ಏನು ಅಂತ ಗೊತ್ತಾಗಬೇಕಾ, ಅವ ಹೇಳುವಂತೆ ಅವ ಇದ್ದಾನೋ ಅಥವಾ ಹೇಳುವುದೊಂದು ಅವನಲ್ಲಿ ಇರುವ ಧರ್ಮ ಇನ್ನೊಂದು ಅಂತ ನಮಗೆ ಗೊತ್ತಾಗಬೇಕಾ. ಹಾಗಾದರೆ ಯಾರಲ್ಲಿ ಭಗವಂತನ ಸನ್ನಿಧಾನ ಎಷ್ಟೆಷ್ಟು ಉಂಟು ಎನ್ನುವುದನ್ನು ಕರಾರುವಾಕ್ಕಾಗಿ ತಿಳ್ಕೊ. ಆವಾಗ ನಿನಗೆ ಒಬ್ಬ ವ್ಯಕ್ತಿ ಹೇಗೆ ಎನ್ನುವುದು ನಿನಗೆ ಗೊತ್ತಾಗುತ್ತೆ ಎನ್ನುವ ದೃಷ್ಟಿಯಿಂದ ಯಾರೂ ಕೊಡದೇ ಇರತಕ್ಕಂಥ ವಿಚಾರವನ್ನು ಮಧ್ವರದ್ದು ಸ್ವಂತ ಅಲ್ಲ. ಇನ್ನು ಪುನಃ ನಿಮ್ಗೇನಾಗುತ್ತೆ ಅಂತಂದರೆ ಅವರದ್ದಾದ ಅದು ಮಾಧ್ವರಿಗಾಯಿತು ಅಂತಾರೆ. ಮಧ್ವರದ್ದು ಸ್ವಂತ ಅಲ್ಲ, ಎಲ್ಲರಿಗೂ ಸಮ್ಮತರಾದ ವೇದವ್ಯಾಸ ದೇವರೇ ಕೊಟ್ಟಿರತಕ್ಕಂಥ ಮಾತು. ಆದರೂ ಕೂಡ ಕೆಲವರು ವೇದವ್ಯಾಸದೇವರ ಮೇಲೆ ಗೌರವ ಉಂಟು, ಅವರು ಹೇಳುವುದನ್ನು ಒಪ್ಪುವಲ್ಲ. ಮತ್ತೇನು ಗೌರವ? ವೇದವ್ಯಾಸದೇವರು ಪೂಜ್ಯರು ಹೌದು, ಆದರೆ ಅವರು ಹೇಳಿದ್ದನ್ನು ಒಪ್ಪುವಲ್ಲ ಅಂದುಬಿಟ್ರೆ ಎಲ್ಲ ಗ್ರಹಚಾರ ಇದೆ ಅಂತದ್ದು. ಇದನ್ನೊಂದು ಗೌರವ ಅಂತಾರೆ, ಇದನ್ನೊಂದು ಆದರ ಅಂತಾರೆ. ಆದ್ದರಿಂದ ರೋಹಿಣಿ ನಂದನಃ ವಿಶೇಷ ಆವೇಶಿನಃ, ಭಗವಂತನ ಆ ಬಿಳಿ ಕೂದಲು ಬಲರಾಮನಲ್ಲಿ ಅಷ್ಟೂ ಸನ್ನಿಹಿತವಾಗಿತ್ತಂತೆ. ಸನ್ನಿಹಿತವಾಗಿ ಏನು ವಾದಿರಾಜರಂತಾರೆ, ರೋಹಿಣಿ ಕೇಳಿಕೊಂಡಿದ್ಲ, ವಿಷ್ಣುವೇಶಿ ಬಲವಾನ್ ಯಹ ಗುಣಾಧಿಕ ಸಹ ಮೇ. ಒಂದು ರೀತಿಯಲ್ಲಿ ದೇವರೇ ನನಗೆ ಮಗನಾಗಿ ಬರಬೇಕು ಎನ್ನು ತಲೆಯಲ್ಲಿ ಇಟ್ಟುಕೊಂಡು ಅವಳು ಜಪ ಮಾಡಿದವಳು, ತಪಸ್ಸು ಮಾಡಿದವಳು. ಆದರೆ ದೇವರು ಇಲ್ಲಿ ಬರ್ತೇನೆ ಅಂತ ಹೇಳಿಯಾಗಿತ್ತು. ಕೊನೆಗೆ ನನ್ನ ಸನ್ನಿಧಾನ ತುಂಬಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕಳಿಸಿಕೊಡ್ತೇನೆ ಅಂಥೇಳಿ ರೋಹಿಣಿ ಗರ್ಭದಲ್ಲಿ ಬಲರಾಮನನ್ನಿಟ್ಟದ್ದು. ಅಲ್ಲಿ ತಾನೇ ವಿಶೇಷವಾಗಿ ಸನ್ನಿಹಿತನಾದದ್ದು. ಏನಾಯ್ತು ಇದರಿಂದ? ರೋಹಿಣಿಗೆ ತೃಪ್ತಿ ಆಯ್ತಂತೆ. ಅಬ್ಬಾ, ನನ್ನ ಮಾತನ್ನು ದೇವರು ಪಾಲಿಸಿದ. ಏನು? ದೇವರಿಗೆ ಕಮ್ಮಿ ಇಲ್ಲದಂತೆ, ಕಮ್ಮಿ ಇಲ್ಲ ಅಂತಲ್ಲ, ಕಮ್ಮಿ ಇಲ್ಲದಂತೆ ಇರುವ ಒಬ್ಬ ವ್ಯಕ್ತಿ ನನಗೆ ಮಗನಾಗಿ ಬಂದ, ದೇವರಂತಹ ಮಗ ಎನಗೆ ಬಂದ ಎನ್ನುವ ಮಾತು ರೋಹಿಣಿ ಬಾಯಿಯಿಂದ ಬಂತು. ನಿರೀಕ್ಷೆ ಮಾಡ್ತೇವ ನಾವು? ಸ್ವಾಮಿ ದೇವರೇ ಏನು ನಿನ್ನಂಥ
ನಿನ್ನನ್ನೇ ಮಗ ಅಂತಲ್ಲ, ನಿನ್ನಂಥ ಒಂದು ಮಗುವನ್ನು ಕೊಡು. ಒಂದು ಮಗು ಚೆನ್ನಾಗಿತ್ತು ಅಂತಂದರೆ ನಾವೇ ಹೇಳ್ತೇವ, ದೇವರಂಥ ಮಗುವನ್ನು ಪಡೆದಂಥ ನೀವೇ ಧನ್ಯರು ಅಂತ ನಾವು ಹೇಳ್ತೇವ. ಅದೇ ರೀತಿಯಲ್ಲಿ ರೋಹಿಣಿ ದಿವಸ ಅಂತ ಇದ್ದಾಳೆ, ದೇವರೇ ಎನ್ನ ಮಗ ಅಂತ ಇಲ್ಲ, ದೇವರಂತಹ ಮಗ ಎನಗಿದ್ದಾನೆ ಅಂತೇಳಿ ರೋಹಿಣಿ ಅಂತ ಇದ್ದಾಳೆ ಅಂತ. ತಥಾಚ ಒಟ್ಟಿಗೆ ಏನಾಯಿತು ಅಂತಂದು ಬಿಟ್ಟರೆ, ಸ್ವಸ್ಯ ಅಗ್ರಜತ್ವಂ ಸ್ವಯಮೇವ ನೂನಂ ಅಂತ ವಾದಿರಾಜ ಶ್ರೀಪಾದರಂದರು. ಒಂದು ರೀತಿಯಲ್ಲಿ ನೋಡಿದಾಗ ದೇವರಿಗೆ ಅಣ್ಣ, ಕೃಷ್ಣನಿಗೆ ಅಣ್ಣನ ಬಲರಾಮ ಯಾರು? ತಾನೇ ತನಗೆ ಅಣ್ಣನಾಗಿ ಬಂದಂತೆ ಅಂತಂದರು ವಾದಿರಾಜರು. ಯಾಕೆ ಅಷ್ಟು ಸನ್ನಿಧಾನ ಅಂತ ಅರ್ಥ. ಅದೇ ಪುನಃ ನಾನು ಅದನ್ನೇ ಗುಳ್ಳಕೊದ್ದೆಲ್ಲನ್ನು ಪುನಃ ತರೋಲ್ಲ. ಈಗ ಭಕ್ಷ್ಯ ಬಂದಾಯಿತು, ಅದನ್ನು ಪುನಃ ತರೋಲ್ಲ. ಅದರಿಂದ ಅಷ್ಟು ತನಗೆ ಅಣ್ಣ. ದೇವರಿಗೆ ಅಣ್ಣ ಯಾರು? ದೇವರಿಗೆ ಅಣ್ಣ ದೇವರೇ. ದೇವರಿಗೆ ತಂದೆ ಯಾರು? ದೇವರಿಗೆ ಪಿತಾ ಯಾರು? ದೇವರೇ ದೇವರಿಗೆ ಪಿತಾ. ದೇವರಿಗೆ ಮಾತಾ ಯಾರು? ದೇವರೇ ದೇವರಿಗೆ ಮಾತಾ. ನಮಗಾದರೆ ಇನ್ನೊಬ್ಬರು ತಂದೆ ತಾಯಿಗಳಿದ್ದಾರೆ, ದೇವರಿಗೆ ಇಲ್ಲ. ತಂದೆ ತಾಯಿಗಳೇ ಇಲ್ಲ ಅಂತ ಹೇಳಬೇಡಿ, ದೇವರಿಗೆ ಮಾತಾ ಪಿತೃಗಳು ಇಲ್ಲ ಅಂತ ಹೇಳಬೇಡಿ. ದೇವರಿಗೆ ಪಿತಾ ಇದ್ದಾನೆ, ದೇವರಿಗೆ ಮಾತಾ ಇದ್ದಾಳೆ. ಯಾರು ಪಿತಾ? ತಾನೇ. ಯಾರು ಮಾತಾ? ತಾನೇ. ಏನರ್ಥ? ಪಿತಾ ಮಾತಾ ಶಬ್ದಕ್ಕರ್ಥ ಏನು? ಪಾಲನೆ ಮಾಡುವ ಪಿತ, ಅಷ್ಟೇ ತಾನೇ. ತನ್ನನ್ನು ತಾನೇ ಪಾಲನೆ ಮಾಡಿಕೊಳ್ತಾನಲ್ವ ದೇವರು. ತನ್ನ ಪಾಲನೆ ತನ್ನಿಂದಲೇ ಆಗುವುದಲ್ವೋ, ಅದರಿಂದ ತನಗೆ ತಾನೇ ಅಪ್ಪನಾದ, ತನಗೆ ತಾನೇ ಪಿತ ಆದ. ಮಾತಾ ಅಂದರೆ ಏನರ್ಥ? ತಿಳಿದವಳನ್ನು ಮಾತಾ ಅಂತ ಕರೆಯುವುದು. ಅಮ್ಮನನ್ನು ಮಾತಾ ಅಂತ ಕರಿತೀವಿ, ಅಮ್ಮನನ್ನು ಪಿತಾ ಅಂತ ಕರೆಯೋಲ್ಲ, ಅಪ್ಪನನ್ನು ಮಾತಾ ಅಂತ ಕರೆಯೋಲ್ಲ. ಯಾಕೆ ಕರೆಯೋಲ್ಲ? ಮಗುವಿನ ಬಗ್ಗೆ ಅಮ್ಮನಿಗಿರುವಷ್ಟು ಪ್ರಜ್ಞೆ ಅಪ್ಪನಿಗಿಲ್ಲ. ಆದ್ದರಿಂದ ಮಾತಾ ಶಬ್ದಕ್ಕರ್ಥ ಏನು? ತೂಗುವವಳು ಅಂತ ಅರ್ಥ, ಅಳತೆ ಮಾಡುವವಳು ಅಂತ ಅರ್ಥ. ಮಗುವಿನಲ್ಲಿ ಏನು ತಾಕತ್ತುಂಟು, ಮುಂದೆ ಮಗು ಏನಾಗಬೇಕು, ಯಾವುದಕ್ಕೆ ಹಾಕಿದರೆ ಮಗು ಮುಂದೆ ಬಂದೀತು ಅನ್ನೋದು ಗೊತ್ತಿರೋದು ಅಮ್ಮನಿಗಂತೆ. ಆದ್ದರಿಂದ ಅಮ್ಮನನ್ನು ಮಾತಾ ಅಂತ. ದೇವರು ತನ್ನನ್ನು ತಾನೇ ತಿಳ್ಕೊಂಡದ್ದಲ್ವೋ ಪೂರ, ಹೆಂಡತಿಗೂ ತನ್ನನ್ನು ಬಿಟ್ಟು ಕೊಟ್ಟಿಲ್ಲ ಅಂತೆ. ಇವನ ಜಾತಕ ಅವನ ಹೆಂಡತಿಗೂ ಗೊತ್ತಿಲ್ಲ ಅಂತೆ. ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳುತಿಪ್ಪ ತ್ರಿಗುಣಮಾನಿ. ಇವತ್ತು ನೋಡಿದಂತೆ ಗಂಡ ನಾಳೆ ಇಲ್ಲ, ನಾಳೆ ನೋಡಿದಂತೆ ಗಂಡ ನಾಡ್ದಿಲ್ಲ. ಹೊಸ ಹೊಸ ಹೊಸತನವನ್ನು ಗಂಡ. ನಮ್ಮ ಹೆಂಡತಿಯರಿಗೂ ಕೂಡ ನಮ್ಮ ಮೇಲೆ ಬೇಜಾರು ಬಾರದಂತೆ ಇರಬೇಕಾ? ಇದರೇನಿರುತ್ತೆ? ದಿವಸ ನೋಡಿದ ಮುಖವನ್ನೇ ನೋಡುತ್ತೆ, ಅದೇ ಮುಖ ಬೇಜಾರು ಬಂದು ಹೋಯ್ತು. ಸುಮ್ಮನೆ ನಾನು ತಮಾಷೆಗೆ ಹೇಳೋದುಂಟು, ಅದಕ್ಕೋಸ್ಕರನೂ ಅಲ್ವ. ಏನು, ಒಂದು ದಿವಸ ಕೃಷ್ಣದೇವರಿಗೆ ಮಠಕ್ಕೆ ಬಂದು ಒಂದು ಸೇವೆ ಬರೆಸಿ ಚೌಕಿಯಲ್ಲಿ ಊಟ ಮಾಡಿ ಹೋದೆವು. ಒಂದು ಬದಲಾವಣೆ. ಇದರ ಅದೇ ಗೊಜ್ಜು ಮನೆಯಲ್ಲಿ, ಅದೇ ಚಟ್ನಿ, ಅದೇ ಮುಖ. ಬಗೆ ಬಗೆಯ ನೂತನವ ಕಾಣಬೇಕಾ? ನಮ್ಮ ಗಂಡ ನಮ್ಮ ಹೆಂಡತಿ ನಮಗೆ ಹೊಸತು ಹೊಸತು ಹೊಸತಿನಂತೆ ಕಾಣಬೇಕಾ? ಲಕ್ಷ್ಮೀನಾರಾಯಣರನ್ನು ಪರಸ್ಪರ ಚಿಂತನೆ ಮಾಡಬೇಕು ಅಂತಂದರು. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ. ಅಲ್ಲಿ ಚರಣ ಶಬ್ದಕ್ಕೆ ಪಾದ ಅಂತ, ಅದು ಪುನಃ ಲಕ್ಷ್ಮೀ ಶೋಭನಕ್ಕೆ ಹೋಗುತ್ತೆ. ಅಡ್ಡಿಲ್ಲ, ಎಲ್ಲವೂ ಎಲ್ಲ ಕಡೆ ಸುತ್ತಿಕೊಂಡೇ ಇರ್ತದೆ, ಗಿರಿಕೆ ಹೊಡಿತಾನೆ ಇರುತ್ತೆ. ಅವರಿಬ್ಬರನ್ನು ಹಾಗೆ ಚಿಂತನೆ ಮಾಡೋಣ ಅಂತೆ. ಆವಾಗ ದಾಂಪತ್ಯದಲ್ಲಿ ವಿರಸ ಬರುವುದಿಲ್ಲ ಅಂತ ಹಿರಿಯರು ಹೇಳಿದಂಥ ಮಾತು. ಆ ನಿಟ್ಟಿನಲ್ಲಿ ಭಗವಂತ ತನ್ನನ್ನು ತಾನು ಪೂರ ತಿಳ್ಕೊಂಡಿದ್ದಾನೆ, ಅಷ್ಟು ಲಕ್ಷ್ಮಿಯೂ ತಿಳ್ಕೊಳ್ಳಿಲ್ಲ. ಹಾಗಾದರೆ ದೇವರನ್ನು ತಿಳ್ಕೊಂಡವಳು ಮಾತಾ, ದೇವರನ್ನು ತಿಳ್ಕೊಂಡದ್ದು ದೇವರೇ. ಆದ್ದರಿಂದ ದೇವರಿಗೆ ಮಾತಾ ಯಾರು? ದೇವರೇ. ದೇವರಿಗೆ ಪಿತಾ ಯಾರು? ದೇವರೇ. ದೇವರಿಗೆ ಅಣ್ಣ ಯಾರು? ದೇವರೇ. ಸ್ವಸ್ಯ ಅಗ್ರಜತ್ವಂ ಸ್ವಯಮೇವ ನೂನಂ ಧತ್ತೆ ಅಂತಾರೆ. ಏನಿದ್ರ ಅಭಿಪ್ರಾಯ ಏನು ಗೊತ್ತಾ? ತನಗೆ ಅಣ್ಣ ತಾನೆ ಅಂತಲ್ವೋ, ದೇವರಿಗೆ ಅಣ್ಣ ತಾನೆ, ತನಗೆ ಅಣ್ಣ ತಾನೆ ಅಂತಲ್ವೋ. ಅಂದರೆ ಕೆಲವು ಸಂದರ್ಭದಲ್ಲಿ ಮನೆಯಲ್ಲಿ ಅಣ್ಣ ತಮ್ಮಂದರಿಗೆ ಕಟಿಪಿಟಿ ಬರುತ್ತಾ? ಬರುತ್ತೆ. ಯಾವುದೋ ವಿಷಯದಲ್ಲಿ ಜಗಳ ಆಗುವುದು ಸಹಜ. ಏನಿಲ್ಲ ಅಂದರೂ ಆಸ್ತಿ ವಿಭಾಗ ಆಗುವಾಗಂತೂ ಜಗಳ ಖಂಡಿತ. ಎಂಥ ಪಂಡಿತರ ಪುತ್ರರೇ ಆಗಲಿ, ಅವರು ಎಂಥವರೇ ಆಗಲಿ, ಬೇಕಿದ್ರೆ ಆ ಪಂಡಿತ ಪುತ್ರ ಆ ಅಪ್ಪನಿಗೆ ಏನು ತೊಂದರೆ ಆಗಬಾರ್ದು, ಅಪ್ಪನ ಕೀರ್ತಿಗೆ ತೊಂದರೆ ಬರಬಾರ್ದು ಅಂತ ನಮ್ಮಲ್ಲಿ ಇಲ್ಲವೇ ಇಲ್ಲ. ಆಸ್ತಿ ವಿಚಾರ ಬಂದಾಗ ಜಗಳರೇ ನಮ್ಮಲ್ಲಿ ಉಂಟ ಇಂಥ ಪ್ರಸಂಗ. ಆವಾಗ
ಅಣ್ಣ ಹೇಳಿದ ಅಣ್ಣ ಮತ್ತು ತಮ್ಮ ಇವರಿಬ್ಬರಿಗೆ ಒಂದೇ ಅಭಿಪ್ರಾಯ ಬರಬೇಕು ಅಂತಾದರೆ ಕೃಷ್ಣ ಬಲರಾಮರನ್ನು ಚಿಂತನೆ ಮಾಡಬೇಕು ಅಂತಂದರು. ಯಾಕೆ? ಕೃಷ್ಣ ಬಲರಾಮರು ಯಾರು? ಮೇಲ್ನೋಟಕ್ಕೆ ನೋಡೋಣ, ಗುಳ್ಳಕೊದ್ದೆಲ್ನಂತೆ ನೋಡೋಣ. ಕೃಷ್ಣ ಬಲರಾಮರು ಯಾರು ಅಂತಂದರೆ ಕೃಷ್ಣನಿಗೆ ಕೃಷ್ಣನೇ ಅಣ್ಣನಾಗಿ ಬಂದಂತೆ ಅಷ್ಟೂ ಸನ್ನಿಧಾನ ಬಲರಾಮನಲ್ಲಿ ಕೃಷ್ಣನದ್ದಲ್ವೋ. ಆದರೆ ಏನಾಯಿತು? ಕೃಷ್ಣನಿಗೆ ಕೃಷ್ಣನೇ ಅಣ್ಣನಾಗಿ ಬಂದಂತೆ. ಏನರ್ಥ? ಕೃಷ್ಣನ ಅಭಿಪ್ರಾಯ ಒಂದೇ. ಇಬ್ಬರು ಕೃಷ್ಣರೇ, ಅಷ್ಟು ಸನ್ನಿಧಾನ ಉಂಟು. ಆದ್ದರಿಂದ ಇಬ್ಬರು ಕೃಷ್ಣರೇ ಅಂತಾದರೆ ಇಬ್ಬರ ಅಭಿಪ್ರಾಯ ಒಂದೇ. ಆದರೆ ಲೋಕದಲ್ಲಿ ನಮ್ಮ ಮನೆಗಳಲ್ಲಿ ಅಣ್ಣ ತಮ್ಮಂದಿರ ಅಭಿಪ್ರಾಯ, ಅಕ್ಕ ತಂಗಿಯರ ಅಭಿಪ್ರಾಯ, ಅಣ್ಣ ತಂಗಿಯರ ಅಭಿಪ್ರಾಯ ಒಂದೇ ಆಗುವುದಕ್ಕೋಸ್ಕರ ಕೃಷ್ಣ ಬಲರಾಮರನ್ನು ಒಟ್ಟಿಗೆ ಸಮಾಜಕ್ಕೆ ಆಚಾರ್ಯ ಮಧ್ವರು ಪ್ರಾರ್ಥನೆ ಮಾಡಿ ಕರೆ ತಂದರು. ನೀವು ಒಟ್ಟಿಗೆ ಬರಬೇಕು ಅಂತ ಆಚಾರ್ಯ ಮಧ್ವರು ಪ್ರಾರ್ಥನೆ ಮಾಡಿದರು. ಆಯ್ತಪ್ಪ, ಸಮಾಜಕ್ಕೋಸ್ಕರ ನಾನು ಬರ್ತೇನೆ ಅಂತೇಳಿ ಭಗವಂತ ಬಂದ. ಬಲರಾಮನನ್ನು ಮುಂದಿಟ್ಟುಕೊಂಡು ಕೃಷ್ಣ ತಾನು ದೇವಕಿಯ ಗರ್ಭದ ಮೂಲಕ ಸಮಾಜಕ್ಕೆ ಬಂದ. ಅಂತೂ ಗರ್ಭ ಪ್ರವೇಶ ಮಾಡಿದ್ದಾನೆ ಕೃಷ್ಣ. ಇನ್ನೂ ಬರಲಿಲ್ಲ. ಅಲ್ಲ, ಬಂದಾಯ್ತಲ್ಲ, ಪುನಃ ಕೊಂಡೋಗೋಣ ಗರ್ಭಕ್ಕೆ. ಯಾಕೆ? ಭಗವಂತ ಗರ್ಭದಲ್ಲಿ ಬಂದು ಕೂತಾಗ, ದೇವಕಿಯ ಗರ್ಭದಲ್ಲಿ ಬಂದು ಕೂತಾಗ ಬ್ರಹ್ಮಾದಿ ಅಷ್ಟೂ ದೇವತೆಗಳು ದಬದಬ ಅಂತ ಬಂದ್ರಂತೆ. ಎಲ್ಲಿಗೆ? ದೇವಕಿಯ ಗರ್ಭಕ್ಕೆ. ಯಾಕೆ ಬಂದರು? ಒಂದು ತಮಾಷೆಗೆ ಹೇಳ್ತೇನೆ, ನಿಜವಾಗಿ ಅದಕ್ಕೋಸ್ಕರ ಅಲ್ಲ, ಒಂದು ತಮಾಷೆಗೆ ಹೇಳ್ತೇನೆ. ಏನು ಅಂತ? ಸೆರೆಮನೆ ಎಷ್ಟು ಕಷ್ಟ ಉಂಟು ಅಂತ ಗೊತ್ತಾಯಿತಾ ಅಂತ ದೇವ್ರ ಹತ್ರ ಕೇಳುವುದಕ್ಕೂ. ಈಗ ದೇವರು ಸೆರೆಮನೆಯಲ್ಲಿ ಬಂದು ಕೂತಿದ್ದಾನಲ್ಲ, ದೇವಕಿಯ ಗರ್ಭದಲ್ಲಿ ಬಂದು ಕೂತಿದ್ದಾನಲ್ಲ, ಒಂದು ರೀತಿಯಲ್ಲಿ ಮುದುಡಿ ಕೂತಂತೆ ಕೂತಿದ್ದಾನಲ್ಲ. ಆವಾಗ ನೋಡು, ಇನ್ನಾದರೂ ಸ್ವಲ್ಪ ನಮ್ಮನ್ನು ಇಂಥ ಸೆರೆಮನೆಗೆ ಹಾಕೋದು ಕಮ್ಮಿ ಮಾಡು, ಸೆರೆಮನೆಯಿಂದ ಸಾಧ್ಯ ಆದಷ್ಟು ಬಿಡಿಸು. ಅರ್ಜಿ ಹಾಕಿದ್ದೇವೆ, ಯಾವುದಕ್ಕೆ? ಬೇಲ್ಗ ಅರ್ಜಿ ಹಾಕಿದ್ದೇವೆ. ಆ ಅರ್ಜಿ ಏನು ಹೈಕೋರ್ಟಲ್ಲಿ ವಾಸಿ ಅಂತ ಆಯಿತು, ತೊಂದರೆ ಇಲ್ಲ, ಹೊರಗೆ ಬಾ ಅಂತ ಆಯಿತು. ಪುನಃ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಾಗ ಪುನಃ ಒಳ ಹಾಕಿ ಅಂತ ಅಂದುಬಿಟ್ರು. ಅದಕ್ಕೆ ಕಾಣುತ್ತೆ ನಮ್ಮ ಮೋದಿಯವರು ಒಂದು ನಿಯಮ ತಂದ್ರಲ್ವೋ, ಏನು ಅಂತ, ಅದನ್ನು ಪಾಸ್ ಮಾಡಲಿಕ್ಕೆ ಕಳ್ಳರು ಬಿಡ್ತಾ ಇಲ್ಲ. ಏನು ತಂದರು? PMA ಆಗಲಿ CMA ಆಗಲಿ, ಇನ್ನು ಮುಂದೆ ನಿಮ್ಗೆ ಗೊತ್ತಾಯಿತು. 1 ತಿಂಗಳು ಸೆರೆಮನೆಯಲ್ಲಿ ಇದ್ದ ಅಂತಂದರೆ ಮತ್ತೆ ಅವನು ಸಹಜವಾಗಿ ಆ ಪಟ್ಟಕ್ಕೆ ಅನರ್ಹನಾಗುತ್ತಾನೆ ಅಂತ ಒಂದು ಘೋಷಣೆ ಮಾಡಿಬಿಟ್ರು. ಪಾಪ ಎದುರಿಗೆ ಕೂತಂಥ ಕಳ್ಳರ ಮುಖ ಎಲ್ಲ ಹುಳಿ ಹಿಂಡಿದಂತೆ ಆಯಿತು. ಯಾಕೆ? ಅವುಗಳೆಲ್ಲ ಕಳ್ಳರೆ. ಅವುಗಳು 1 ತಿಂಗಳಲ್ಲ, ವರ್ಷಾನುಗಟ್ಟಲೆ ಒಳಗೆ ಕೂಡಲಿಕ್ಕೆ ತಯಾರಾಗಿದ್ದವರಲ್ಲಿ. ಅದರಿಂದ ಅಕಸ್ಮಾತ್ ನಾಳೆ ಏನಾದರೂ ಅವುಗಳಲ್ಲೇ ಯಾರಾದರೂ ಒಬ್ಬ ಪ್ರಧಾನಿ ಪಟ್ಟಕ್ಕೆ ಬಂದರೆ, ಮೊದಲೇ ಸೆರೆಮನೆಗೆ ಹೋಗುವ ಪ್ರಸಂಗ ಬಂದರೆ, ಇದು ಪಟ್ಟ ಏರಿದಂತೆ ನಿಳಿಯುವ ಪ್ರಸಂಗ. ಅದರಿಂದ ಏನು ಮಾಡಿದರು? ಅದು ಪಾಸ್ ಆಗದಂತೇನೆ ಪ್ರಯತ್ನ ಮಾಡ್ರು. ಅದು ಆಯಿತು ಬಿಡಿ, ಮುಗಿದು ಹೋಯಿತು. ಇದು ನಮ್ಮ ದೇಶಕ್ಕೆ ಗೆಲುವಲ್ವೋ? ನಮ್ಮಲ್ಲೇ ಇರಲಿ, ಇನ್ನು ಗ್ರಹಚಾರ ಕಳ್ಳರಿಗೆ ಗೊತ್ತಾದ್ರೆ ಏನು ಮಾಡ್ತಾರೆ ಬಿಡಿ. ಹಾಗಾದರೆ ಗರ್ಭದಲ್ಲಿ ಭಗವಂತ ಹೋಗಿ ಕೂತಾಗ ಅಷ್ಟೂ ದೇವತೆಗಳು ಬಂದರು. ಯಾಕೆ ಬಂದರು ಅಂತಂದರೆ ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಬಂದ್ರಂತೆ. ಮಹಾರಾಯ, ಗರ್ಭದಲ್ಲಿ ಇದೇ ರೀತಿ ಒದ್ದಾಡುವವರನ್ನು ಬಿಡಿಸುವುದಕ್ಕೋಸ್ಕರ ನೀನು ದೇವಕಿಯ ಗರ್ಭದಲ್ಲಿ ಸ್ವಯಂ ನೀನು ಬಂದಿದ್ದೀಯಾ. ನಾವೇ ಮೇಲೆ ನಿಂತುಕೊಂಡು ಅದು ಗುಡಿಸು, ಇದು ಗುಡಿಸು, ಆ ಕುರ್ಚಿ ಆಚೆ ಇಡು, ಈ ಕುರ್ಚಿ ಈಚೆ ಇಡು ಅಂತ ಹೇಳುವುದು ಒಂದು, ಆ ಕುರ್ಚಿ ಇಡುವವ್ರ ಜೊತೆಗೆ ನಾವೂ ಸೇರಿಕೊಂಡು ಕುರ್ಚಿ ಇಡುವುದು ಮತ್ತೊಂದು. ಕೃಷ್ಣ ಏನು ಮಾಡಿದ್ದು? ನೀನು ಆ ಗರ್ಭಕ್ಕೆ ಹೋಗಿ ಅಲ್ಲಿ ಹುಟ್ಟು, ನೀನು ಈ ಗರ್ಭದಿಂದ ಇಲ್ಲಿ ಹುಟ್ಟು ಅಂತ ಕೃಷ್ಣ ಹೇಳಿದ್ರು. ಸ್ವಯಂ ತಾನು ಗರ್ಭದಲ್ಲಿ ಪ್ರವೇಶ ಮಾಡಿ ತಾನೂ ಕೂಡ ಅವರ ಜೊತೆಗೇನೆ ಭೂಮಿಗೆ ಬಂದದ್ದರಿಂದ ಅಷ್ಟೂ ದೇವತೆಗಳು ಕೃಷ್ಣ ಹೇಳಿದಂತೆ ಕೇಳ್ತಿದ್ರು. ಯಾವಾಗಲೂ ಕೂಡ ಕೆಲಸ ಮಾಡು ಎನ್ನುವುದಕ್ಕಿಂತ ಮಾಡೋಣ ಎನ್ನುವುದಕ್ಕೆ ತುಂಬ ಬೆಲೆ. ನೋಡೋಣ, ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಿ, ಗಂಟೆ ಆರಾಯಿತು ಜಪ ಮಾಡು ಅಂತ ಹೇಳಿ ನೋಡೋಣ. ಒಂದು ಹೇಳಿ ನೋಡಿ, ಏನಂತವೆ? ನೀನು ಮಾಡ್ತೀಯ ಅಂತ. TV ನೋಡಬೇಡ, ಓದು ತಂದಾಗ ನೀನೇನು ಮಾಡ್ತೀಯ ಅಂತ. ಅದಕ್ಕೆ ಜಪ ಮಾಡೋಣ, TV ನೋಡದೇ ಇರೋಣ. ಅರ್ಜುನ ಬಾಗು, ಕೃಷ್ಣ ಅಂದಿಲ್ಲ. ಕರ್ಣನ ಸರ್ಪಾಸ್ತ್ರ ಬಂದಾಗ ಅರ್ಜುನ
ಬದುಕಬೇಕು ಅಂತಾದರೆ ಬಾಗೋ ಅಂತಂದಿಲ್ಲ. ಮತ್ತು ಬಾಗೋಣ ಅಂದ, ರಥವನ್ನೇ ತಗ್ಗಿಸಿದ ಕೃಷ್ಣ. ನಮಗೆಲ್ಲ ಇನ್ನೊಬ್ಬರಿಗೆ ಉಪದೇಶ ಮಾಡಿಯೇ ಗೊತ್ತು ವಿನಃ ನಾವು ಉಪದೇಶ ಕೇಳಿ ನಮಗೆ ಗೊತ್ತೇ ಇಲ್ಲ. ಅದಕ್ಕಂದ್ರು ನಾವು ಅವರ ಜೊತೆಗೆ ಮಾಡೋಣ. ಕೃಷ್ಣ ಈ ದಿವಸ ತಾನೂ ಕೂಡ ಅಷ್ಟೂ ದೇವತೆಗಳು ತಾಯಿಯ ಗರ್ಭದಿಂದ ಹೊರಗೆ ಬರ್ತಿರ್ತಾರ ದೇವರ ಸೇವೆಗಂತ. ದೇವರು ಕೂಡ ಸ್ವಯಂ ತಾನು, ಆದ್ದರಿಂದ ಅವನು ಏನಾದ, ದೇವರಾದ ಅಂತಾರೆ. ಸ್ವಯಂ ತನಗೆ ತಾಕತ್ತಿದ್ರೂ ಕೂಡ, ದಡ ಅಂತ ಇಡೀಲಿಕ್ಕೆ ತಾಕತ್ತಿದ್ರೂ ಕೂಡ ತಾಯಿಯ ಗರ್ಭದ ಮೂಲಕ ಬಂದದ್ರಿಂದ ಹಬ್ಬ ನಮಗೋಸ್ಕರ ದೇವರು ಕೂಡ ಕೆಲಸ ಮಾಡ್ತಾ ಇದ್ದಾನೆ ಅಂತ ದೇವತೆಗಳಿಗೆ ದೇವರ ಮೇಲೆ ಗೌರವ ಬಂತು, ಯಜಮಾನನ ಮೇಲೆ ಗೌರವ ಬಂತು. ಆ ಗೌರವವನ್ನು ಯಜಮಾನ ಸ್ಥಾನದಲ್ಲಿರ್ತಕ್ಕಂಥ ನಾವು ಉಳಿಸ್ಕೊಳ್ಬೇಕು. ತಿಳುವಳಿಕೆ ಬಂದಷ್ಟು ನೆಮ್ಮದಿ ಜಾಸ್ತಿ ಆಗಬೇಕಂತೆ. ಅದನ್ನು ತ್ಯ ಎನ್ನುವ ಶಬ್ದದಿಂದ ಹೇಳಿದರು. ಸತ್ ಅಂದರೆ ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ನೆಮ್ಮದಿ. ಇದು ಸತ್ಯ ಶಬ್ದದ ಅರ್ಥ. ಯಾರಿಗೆ ಬೇಡ? ಆನೋ ಮಂತ್ರ ಉಂಟ ಒಂದು, ಆನೋ ಭದ್ರಾಕೃತಾವೋ ಎಂತು ವಿಶ್ವತಃ ಅಂತೇಳಿ ಒಂದು ಮಂತ್ರ ಉಂಟ. ಏನು? 10 ದಿಕ್ಕುಗಳಿಂದ ಒಳ್ಳೆಯ ವಿಷಯಗಳೇ ಎನ್ನ ಕಿವಿಗೆ ಬೀಳಲಿ ಅಂತ ಹೇಳಿಕೊಂಡು ಮಂತ್ರ, ವೇದ ಮಂತ್ರನೇ ಉಂಟಲ್ವೋ? ಅದು ಆಗಬೇಕಾ? ದೇವರನ್ನು ಸತ್ಯ ಎನ್ನುವ ಶಬ್ದದಿಂದ ಉಪಾಸನೆ ಮಾಡಬೇಕಂತೆ. ಒಳ್ಳೆಯ ತಿಳುವಳಿಕೆ ಉಳ್ಳವ, ಒಳ್ಳೆಯ ನೆಮ್ಮದಿ ಉಳ್ಳವ ಎನ್ನುವುದು ಸತ್ಯ ಶಬ್ದದ ಅರ್ಥ. ಈ ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ನೆಮ್ಮದಿಯಲ್ಲಿ ಸದಾಕಾಲ ಇರುವವನೇ ಎನ್ನುವುದು ಸತ್ಯವ್ರತ ಶಬ್ದದ ಅರ್ಥ. ವ್ರತ ಅಂತ ಇರುವುದು ಅಂತ ಅರ್ಥ. ಎಂದೂ ಕೂಡ ದೇವರು ದುಃಖಪಟ್ಟದ್ದು ಅಂತಿಲ್ಲ. ಎಂದೂ ಕೂಡ ದೇವರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಿಲ್ಲ. ಹೇಳಿದರೆ ನಟನೆ. ಅದು ದುಃಖವನ್ನು ತೋರಿಸಿದರೆ ಅದು ನಟನೆ. ಮಗುವನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಅಮ್ಮ ಒಮ್ಮೊಮ್ಮೆ ಕೂಗಿದಂತೆ ಮಾಡುವುದಿಲ್ವ? ಮಗು ಕೇಳಿದಾಗ, ಮೊಬೈಲ್ ಮಗು ಕೇಳಿದಾಗ ಆವಾಗ ಅಮ್ಮನೇ ಅನ್ನೋದಿಲ್ವೋ? ಏನೋ ಅದು ಹಾಳಾಗಿದೆ ಅಂತ ಹೇಳಿಕೊಂಡು ಹಾಳಾದಂತೆ ನಟನೆ ಮಾಡ್ತಾರೆ. ಮತ್ತೆ ಆಚೆ ಹೋದ್ಬಿಟ್ಟು ತಾನೇ ಮಾತಾಡಿರ್ತಾಳೆ. ಅದೇ ರೀತಿಯಲ್ಲಿ ದೇವರು ನಟನೆ ಮಾಡಿದ. ಹಾಗಾದರೆ ನಮಗೆ ಏನು ತಿಳುವಳಿಕೆ ಬರುತ್ತೋ, ನಮಗೇನು ಜ್ಞಾನ ಬರುತ್ತೋ, ಆ ಜ್ಞಾನದಿಂದ ನಮಗೆ ನೆಮ್ಮದಿ ಸಿಗಲಿ. ಆ ನೆಮ್ಮದಿಯನ್ನು ಕೊಡುವ ತಿಳುವಳಿಕೆಯಲ್ಲಿ ನಾವು ಸದಾಕಾಲ ಇರೋಣ ಎನ್ನುವುದಕ್ಕೋಸ್ಕರ ದೇವರನ್ನು ಸತ್ಯವ್ರತ ಎನ್ನುವ ಶಬ್ದದಿಂದ ಬ್ರಹ್ಮಾದಿ ದೇವತೆಗಳು ಹೊಗಳಲಿಕ್ಕೆ ಶುರು ಮಾಡಿದ್ದಾರೆ. ಸತ್ಯವ್ರತಂ ಯಾಕೆ ಅಂತಂದರೆ ಗರ್ಭದಲ್ಲಿದ್ದಾನೆ. ಬ್ರಹ್ಮನಿಗೆ ಗರ್ಭವಾಸ ಇಲ್ಲ ಆಗ ನೋಡಿದಂತೆ. ಕೆಳಗಿನವರಿಗೆ ನಮಗೆಲ್ಲ ಗರ್ಭವಾಸ ಉಂಟು. ಮೊನ್ನೆ ದಿವಸನೇ ಹೇಳಿದ್ದೆ, ನಾವು ತಾಯಿಯ ಗರ್ಭದಲ್ಲಿ ಮುದುಡಿಕೊಂಡು ಕೂತಿರ್ತೇವೆ, ಒದ್ದಾಡ್ತಾ ಇರ್ತೇವೆ. ಆವಾಗ ದೇವರ ಪ್ರಜ್ಞೆ ಇರುತ್ತೆಂತೆ. ತಾಯಿಯ ಗರ್ಭದಲ್ಲಿರುವಾಗ ನಮಗೆಲ್ಲ ದೇವರ ಪ್ರಜ್ಞೆ ಇರುತ್ತೆಂತೆ. ಶಾಸ್ತ್ರಕಾರರೇ ಹೇಳಿದ್ದಾರೆ, ಉಂಟು ಅಂತ ಹೇಳಿಕೊಂಡು. ಹಾಗಾದರೆ ಆವಾಗ ನಾವು ದೇವರನ್ನು ಸತ್ಯವ್ರತ ಶಬ್ದದಿಂದ ಉಪಾಸನೆ ಮಾಡಬೇಕು ಅಂತಾದರೆ ಈಗಿನಿಂದಲೇ ಮುಂಗಂತೂ ನಮಗೆ ತಾಯಿ ಗರ್ಭ ಪ್ರವೇಶ ಅಂತ ಇನ್ನೂ ತುಂಬ ಉಂಟು. ಬೇಜಾರು ಮಾಡಬೇಡಿ, ಮುಗೀತೋ ಏನೋ ಇವತ್ತಿಗೆ ಅಂತೇಳಿ. ಇಲ್ಲ ದೇವರಂತಾನೆ ಬೇಕಾದಷ್ಟು ಉಂಟು, ನೀನು ಸಾಕು ಅಂತ ಹೇಳುವಷ್ಟು ಕೊಡ್ತೇನೆ ಅಂತಂತಾನೆ. ಹಾಗಾದರೆ ಮುಂದೆ ನಾವು ತಾಯಿಯ ಗರ್ಭದಲ್ಲಿ ಬರುವ ಪ್ರಸಂಗ ಉಂಟು. ಈಗಿನಲೇ ತಯಾರು ಮಾಡೋಣ. ಏನು ಅಂತ? ದೇವರೇ, ನನ್ನನ್ನು ತಾಯಿಯ ಗರ್ಭಕ್ಕೆ ಹಾಕುವುದು ನೀನು ಖಂಡಿತ. ಅಲ್ಲಿ ನಾನು ಒದ್ದಾಡದಂತೆ ನನ್ನನ್ನು ನೋಡಿಕೋಪ್ಪ. ಸತ್ಯವ್ರತ ಅಲ್ಲಿ ಮುದುಡಿಕೊಂಡಿದ್ದು, ಕಷ್ಟಪಟ್ಟು ತುಂಬ ನೋವು ಅನುಭವಿಸಿಕೊಂಡು ಇರದಂತೆ ನನ್ನನ್ನು ನೋಡಿಕೊ ಎನ್ನುವುದೇ ಸತ್ಯವ್ರತ ಎನ್ನುವ ಶಬ್ದ ಉಪಾಸನೆ ಮಾಡಿ ಸತ್ಯವ್ರತಂ. ಸತ್ಯ ಪರಂ ಎನ್ನುವುದು ಇನ್ನೊಂದು. ಏನು? ಪಂಚಭೂತಗಳಿಗಿಂತ ಮೀರಿದವ ಅಂತ ಅರ್ಥ. ಪಂಚಭೂತಗಳ ಹಿಡಿತಕ್ಕೆ ಸಿಕ್ಕದವ ಅಂತ ಅರ್ಥ. ಪಂಚಭೂತಗಳ ಮಧ್ಯೆ ಇದ್ದೇ ಒದ್ದಾಡೋದಲ್ವೋ? ಏನು ಅಂತ? ನಾವೇನೋ ಫಲವತ್ತಾದ ಭೂಮಿ, ಜೋ ಅಂತ ಮಳೆ ಬಂತು, ಕೊಚ್ಚಿ ಹೋಯಿತು. ಅದೇ ಮಳೆಗೆ ನಮ್ಮ ಮನೆ ಬಿದ್ದು ಬಿಡ್ತು. ಅದೇ ನೀರಲ್ಲಿ ನಾವು ಮುಳುಗಿ ಸಾಯ್ತೇವೆ. ಆ ಬೆಂಕಿಗೆ ಬಿದ್ದೋ ಏನೋ ಆ ಜಠರಾಗ್ನಿ ಸರಿ ಇಲ್ಲ. ಏನ್ರಿ ಹೊಟ್ಟೆಯಲ್ಲಿ ಜಠರಾಗ್ನಿ, ಹೊಟ್ಟೆಯಲ್ಲಿ ಜಠರಾಗ್ನಿ ಅಂತಲ್ಲ, ಜಠರದಲ್ಲಿ ಅಗ್ನಿ, ಹೊಟ್ಟೆಯಲ್ಲಿರತಕ್ಕಂಥ ಅಗ್ನಿ ಸರಿ ಇಲ್ಲ. ಆದ್ದರಿಂದ ಅದು ಒಂದೇ kg ತಿಂದಾಗಲೇ ಹೊಟ್ಟೆ ತುಂಬುತ್ತೆ. ಅದೆಷ್ಟು ತಿಂತಿದ್ದೀಯಾ? ಅಗ್ನಿ ಸರಿ ಇರ್ತಿದ್ರೆ ಎಷ್ಟು ತಿಂತಿದ್ದಿ? ಮೋದಿ ಓಡಿಸ್ತಾನೆ ನೋಡಿ ನಿಮ್ಮನ್ನು, ಅಷ್ಟು ತಿನ್ನಲಿಕ್ಕೆ ಶುರು ಮಾಡಿದರೆ. ಹೌದಾ? ಜಾಠರಾಗ್ನಿ ಸರಿ ಇಲ್ಲ ಅಂತ ಒಂದುಂಟ, ಅಗ್ನಿ ಸರಿ ಇಲ್ಲ ಅಂತಿರುತ್ತಾ? ಗಾಳಿ ಅಂತೂ ಕೇಳೋದೇ ಬೇಡಲ್ಲ. ಸುಂಟರ ಗಾಳಿ, ಆ ಗಾಳಿ, ಈ ಗಾಳಿ ಅಂತ ಯಾವಾಗ ಯಾವ ದಾರಿಯಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ. ಆ ಗಾಳಿ ದಾರಿಯಲ್ಲಿ ಸಿಕ್ಕಿದ್ದಾರೆ ಕೊಚ್ಚಿಕೊಂಡು ಹೋಗಿಯೇ ಬಿಡುತ್ತೆ. ಅದು ಮತ್ತೊಂದುಂಟು ನಮ್ಮಲ್ಲಿ. ಏನ್ರಿ ಒಂಚೂರು ಬರ್ತೀರಾ?
ಅವಕಾಶ ಇಲ್ಲ. ಏನ್ರಿ ರಾಜಾರಣಕ್ಕೆ ಒಂಚೂರು ಬರ್ತೀರಾ? ಅವಕಾಶ ಇಲ್ಲ. ಏನು ಚಿತ್ರಮಂದಿರಕ್ಕೆ ಹೋಗೋಣ? ಹಾಂ ಹೋಗೋಣ. ಆದರೆ ಅವಕಾಶ ಇಲ್ಲ. ಅವಕಾಶ ಅಂದರು ಆಕಾಶ ಅಂದರು ಒಂದೇ ಅರ್ಥ, ಪುರುಸೊತ್ತು ಅಂತಂದ್ರು ಒಂದೇ ಅರ್ಥ. ಆದರೆ ಆಕಾಶದ ಕೈಗೆ ನಾವು ಸಿಕ್ಕಿದ್ದೇವೆ, ಅವಕಾಶದ ಕೈಗೆ ನಾವು ಸಿಕ್ಕಿದ್ದೇವೆ. ಇದರಿಂದ ಹೊರಗೆ ಬರಬೇಕಾ? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಈ ಪಂಚಭೂತಗಳಿಂದ ಏನು ನೊಂದುಕೊಳ್ತಾ ಇದ್ದೇವೆ, ಇದರಿಂದ ನಾವು ಹೊರಗೆ ಬರಬೇಕಾ? ಬರಬೇಕು ಅಂತಾದರೆ ದೇವರನ್ನು ಸತ್ಯ ಪರ ಅಂತ ಉಪಾಸನೆ ಮಾಡೋಣ. ಇದನ್ನು ಮೀರಿದವ ನೀನು ಅಂತ ಉಪಾಸನೆ ಮಾಡೋಣ. ಸತ್ಯ ಅಂದರೆ ಪಂಚಭೂತಗಳು. ಹೇಗೆ? ಸತ್ ಮತ್ತು ತ್ಯ, ಸತ್ಯ. ಸತ್ ತ್ಯ ಸತ್ಯ. ಸತ್ ಅಂದರೆ ಕಾಣಿಸ್ತಕ್ಕದ್ದು, ತ್ಯ ಅಂದರೆ ಕಾಣಿಸದೇ ಇದ್ದದ್ದು ಅಷ್ಟೇ. ಯಾವುದು ಕಾಣಿಸದೆ? ಮಣ್ಣು, ನೀರು, ಬೆಂಕಿ ಕಣ್ಣಿಗೆ ಕಾಣಿಸ್ತದ, ಅದನ್ನು ಸತ್ ಅಂತ ಕರೆದರು. ತ್ಯ ಗಾಳಿ, ಆಕಾಶ ಕಣ್ಣಿಗೆ ಕಾಣಿಸೋಲ್ಲ, ಅದನ್ನು ತ್ಯ ಅಂತಂದರು. ನಮ್ಮಲ್ಲಿ ಕೂಡ ಹಾಗೇನೆ, ಎದುರಿಗೆ ಸಿಕ್ಕಿದಾರ, ನೀವು ಒಳ್ಳೆಯವರು ಸತ್. ಮಣ್ಣು, ನೀರು, ಬೆಂಕಿ ಕಣ್ಣಿಗೆ ಕಾಣಿಸ್ತದೆ, ಗಾಳಿ, ಆಕಾಶ ಕಾಣಿಸುವುದಿಲ್ಲ. ಕಾಣಿಸದಿರುವವರನ್ನು ಹಾಳಾಗಿ ಹೋಗ್ಲಿ ಅಂತ ಅನ್ನೋದು. ಎದುರಿಗೆ ಕಂಡ್ರೆ, ಅವರೇ ಎದುರಿಗೆ ಕಂಡ್ರೆ ಹಬ್ಬ ಇಂದ್ರ ಚಂದ್ರ ವರ್ಣ ಕುಬೇರ ಅಂತ ಅನ್ನೋದು. ಸತ್ ಅಂತಂದರೆ ಕಣ್ಣಿಗೆ ಕಾಣಿಸುವಂಥದ್ದು, ತ್ಯ ಅಂದರೆ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥದ್ದು. ಯಾವುದು? ಪಂಚಭೂತಗಳು. ಮಣ್ಣು, ನೀರು, ಬೆಂಕಿ ಕಣ್ಣಿಗೆ ಕಾಣಿಸ್ತದೆ, ಗಾಳಿ, ಆಕಾಶ ಕಣ್ಣಿಗೆ ಕಾಣಿಸೋಲ್ಲ. ಆದ್ದರಿಂದ ಕಣ್ಣಿಗೆ ಕಾಣಿಸುವಂತಹ, ಕಣ್ಣಿಗೆ ಕಾಣಿಸದಿರತಕ್ಕಂತಹ 5ರ ಮೇಲನವನ್ನು ಸತ್ಯ ಎನ್ನುವ ಶಬ್ದದಿಂದ ಕರೆದರೂ ಅದನ್ನು ಪರ ಅಂದರೆ ಅದನ್ನು ಮೀರಿ ನಿಂತವನೇ ಭಗವಂತ. ಭೂಮಿಗೆ, ನಮಗೋಸ್ಕರ ಭೂಮಿಗೆ ಬರ್ತಾ ಇದ್ದೀಯಾ ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದೆಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ.